ಗೊತ್ತು, ಇದು ನೈಸರ್ಗಿಕ ಕ್ರಿಯೆ. ಸೊ ಅದ್ರ ಬಗ್ಗೆ ಮಾತಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನಮ್ಗೆಲ್ಲ ಗೊತ್ತು. ಅಂಡ್ ವಿ ಹವ್ ಬೀನ್ ಟಾಕಿಂಗ್ ಇಟ್ ದೀಸ್ ಡೇಸ್. ತುಂಬಾನೇ ಅದ್ರ ಬಗ್ಗೆ ಎಲ್ಲ ಹೇಳ್ತಿದ್ವಿ, ಮಾತಾಡ್ತಾ ಇದ್ವಿ. ಸೊ ನಮ್ಮ ಪೂರ್ವಜರು ಅಂದ್ರೆ ನಮ್ಮ ತಾಯಿ ಅಥವಾ ನಮ್ಮ ಅಜ್ಜಿಗಳು ಅಥವಾ ಅವರ ಹಿಂದಿನ ತುಂಬಾ ಜನರೇಷನ್ಸ್ ನಾವು ನೋಡಿದ್ರೆ ಅವರದೆಲ್ಲ ಒಂಥರ ನೈಸರ್ಗಿಕವಾಗಿ ಸಮತೋಲನಲ್ಲಿ ಇರುವಂತ ಒಂದು ಪ್ರಾಕ್ಟೀಸಸ್ ಇತ್ತು ಅಲ್ವಾ. ದೇ ವೇರ್ ಯೂಸಿಂಗ್ ಆಲ್ ಕ್ಲೋತ್, ಬಟ್ಟೆಗಳನ್ನ ಯೂಸ್ ಮಾಡ್ತಾ ಇದ್ರು, ಹಳೆ ಬಟ್ಟೆಗಳನ್ನ ಯೂಸ್ ಮಾಡ್ತಾ ಇದ್ರು, ಕಾಟನ್ ಬಟ್ಟೆಗಳು ಅವೆಲ್ಲ. ಅದು ನೇಚರಲ್ಲಿ ತನ್ನಾಗಿ ಹೋಗಿ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾ ಇತ್ತು ಒಂದು 6 ತಿಂಗಳದಲ್ಲೋ ವರ್ಷದಲ್ಲೋ ಯಾವ್ದು. ಬಟ್ ಇತ್ತೀಚಿನ ಒಂದು 35-40 ವರ್ಷದಲ್ಲಿ ನಾವು ನೋಡಿದ್ರೆ ಈ ಯೂಸ್ ಅಂಡ್ ಥ್ರೋ ಅನ್ನೋ ಒಂದು ಸಂಸ್ಕೃತಿ ಶುರುವಾಯ್ತು. ಓಕೆ, ಆಮೇಲೆ ಇನ್ನೊಂದ್ ಏನಾಯ್ತು ಅಂದ್ರೆ ಹೆಣ್ಮಕ್ಳು ಅಲ್ಲಿ ತನ ಸ್ವಲ್ಪ ಮನೆಯಲ್ಲೇ ಜಾಸ್ತಿ ಇರ್ತಾ ಇದ್ರು. ಮೇಲಿನ ಮೇಲೆ ಒಂದು ಶಿಕ್ಷಣ ಶುರುವಾಯ್ತು, ಅದರ ಜೊತೆಗೆ ವಿದ್ಯಾಭ್ಯಾಸದ ಜೊತೆಗೆ ಕೆಲಸಕ್ಕೆ ಅಂತ ಹೇಳಿ ಹೊರಗೆ ಹೋಗುದು ಹೆಚ್ಚಾಯ್ತು ಹೆಣ್ಮಕ್ಳು ಅಲ್ವಾ. ಎಲ್ಲಾ ರೀತಿಯ ಒಂದು ಉದ್ಯೋಗಗಳಲ್ಲಿ ಅವ್ರು ಇನ್ವಾಲ್ವ್ ಆಗಕ್ ಶುರುವಾಯ್ತು. ಸೊ ಬೆಳಗ್ಗೆಯಿಂದ ಸಂಜೆವರೆಗೆ ಹೊರಗೆ ಹೋಗ್ತಾ ಇದ್ದಿದ್ರಿಂದ ಡಿಸ್ಪೋಸಬಲ್ಸ್ ಸಮಥಿಂಗ್ ದಟ್ ವಾಸ್ ದ ನೀಡ್ ಆಫ್ ದ ಅವರ್ ಲೈಫ್. ಸೊ ಅದು ಇಂಪಾರ್ಟೆಂಟ್ ಆಗಿದ್ದಕ್ಕೆ ಡಿಸ್ಪೋಸಲ್ ಅನ್ನುವ ಒಂದು ಇದು ಶುರುವಾಯ್ತು. ಸೊ ಈ ಡಿಸ್ಪೋಸ್ಗಳ ಬಗ್ಗೆ ಮಾತಾಡೋದಾದ್ರೆ ಅದು ಕಂಫರ್ಟಬಲ್ ಯೂಸ್ ಮಾಡಿ ನಾವು ಎಸೆಯೋ ಅಂತದ್ದೇ ಅದು. ಬಟ್ ಅದರಿಂದ ಆಗೋ ಅಂತ ಪ್ರಾಬ್ಲಮ್ಸ್ ಗಳನ್ನ ನಾವುಗಳು ಇತ್ತೀಚಿನವರೆಗೂ ಈಗ ಒಂದು 5 ವರ್ಷ ಅಂತ ಹೇಳ್ಬೋದು ನಾನು, 5-6 ವರ್ಷದ ಹಿಂದಿನವರೆಗೂ ಅಷ್ಟು ಸೀರಿಯಸ್ ಆಗಿ ನಾವು ಪರಿಗಣಿಸಿರ್ಲಿಲ್ಲ. ಓಕೆ, ಅದು ಯಾವಾಗ ನಮ್ಮ ಮೇಲೆ ಗುಡ್ಡೆ ರಾಶಿ ಆಗಕ್ ಶುರುವಾಯ್ತಲ್ಲ ಅವಾಗ್ಲೇನೆ ನಾವೆಲ್ಲ ಎಚ್ಚೆತ್ಕೊಂಡಿದ್ದು ಅಂತ ಹೇಳ್ಬೋದು. ಓಕೆ, ಅವಾಗೇನೆ ಎಲ್ಲ ಯೂಸ್ ಅಂಡ್ ಥ್ರೋ ನಮ್ಗೆ ಬೇಡ, ಪ್ಲಾಸ್ಟಿಕ್ ಬೇಡ ಅನ್ನೋ ಒಂದು ಫೀಲಿಂಗ್ಸ್ ಶುರುವಾಯ್ತು. ಸೊ ಅದರಿಂದ ಏನ್ ಪ್ರಾಬ್ಲಮ್ಸ್ ಅಂತ ಇವಾಗ ನಾವು ಮಾತಾಡೋಣ. ಲೈಕ್ ನಿಮ್ಗೆ ಗೊತ್ತಿರ್ಬೋದು, ಐ ಮೀನ್ ಈಸ್ ದರ್ ಎನಿ ಡಿಸ್ಪೋಸಬಲ್ ಪ್ಯಾಡ್? ಒಂದು ಯಾವ್ದೋ ಒಂದು ಡಿಸ್ಪೋಸಬಲ್ ಪ್ಯಾಡ್, ಈಗ ಇಲ್ಲಿದೆ ನೋಡಿ. ಈಗ ಇದನ್ನು ನೋಡಿದ್ರೆ ಎಷ್ಟು ಜನಕ್ಕೆ ಅದು ಗೊತ್ತಿಲ್ಲ. 90%, 95% ಅದರಲ್ಲಿ ಪ್ಲಾಸ್ಟಿಕ್ ಇರುತ್ತೆ. ಓಕೆ, ಈ ಡಿಸ್ಪೋಸಬಲ್ ಪ್ಯಾಡ್ ಜೊತೆಗೆ ಚಿತ್ರ ಅವರು ಟ್ಯಾಂಪನ್ನು ಇಟ್ಕೊಂಡಿದ್ದಾರೆ. ಸೊ ಸ್ವಿಮ್ಮಿಂಗ್ ಮಾಡುವಾಗ ಇದನ್ನು ಸಹ ನಾವು ಇನ್ಸರ್ಟ್ ಇಂಟು ದ ವೆಜೈನದಲ್ಲಿ ಇನ್ಸರ್ಟ್ ಮಾಡ್ಕೋತೀವಿ. ಸೊ ದಟ್ ಸ್ವಿಮ್ ಮಾಡಕ್ಕೆ ಆಗ್ಲಿ ಅಥವಾ ಏನೇ ಅಥ್ಲೆಟಿಕ್ ವರ್ಕ್ಗೆಲ್ಲ ಈಸಿ ಆಗುತ್ತೆ. ಎಸ್ಪೆಷಲಿ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಅದನ್ನಂತೂ ತುಂಬಾನೇ ಯೂಸ್ ಮಾಡ್ತಾರೆ. ಸೊ ಇದು ಎರಡೂ ಡಿಸ್ಪೋಸಬಲ್ಸ್. ಸೊ ಈ ಡಿಸ್ಪೋಸಬಲ್ ಗಳನ್ನು ನೋಡಿದ್ರೆ ನಾವು ಅದರಲ್ಲಿ 90-95% ಪ್ಲಾಸ್ಟಿಕ್. ಓಕೆ, ಪ್ಲಾಸ್ಟಿಕ್ ಒಂದೇ ಅಲ್ಲ, ಪ್ಲಾಸ್ಟಿಕ್ ಜೊತೆಗೆ ತುಂಬಾ ಏನ್ ಹೇಳ್ತಾರೆ ಅದಕ್ಕೆ, ಸುವಾಸನೆಗಳು ಬರೋಂತ ದ್ರವ್ಯಗಳು, ಆಮೇಲೆ ಕೆಮಿಕಲ್ಸ್ ಎಲ್ಲಾನು ಅದಕ್ಕೆ ಯೂಸ್ ಮಾಡಿರ್ತಾರೆ. ಅಂಡ್ ಇನ್ನೊಂದು ಚಿತ್ರ ತೋರಿಸುವಾಗ ನೀವು ಎಷ್ಟು ವೈಟ್ ಆಗಿದೆ, ಬೆಳ್ಳಗಿದೆ ಅದನ್ನ ನೋಡ್ತೀರಾ. ನಮ್ಮ ನಿಜ ಜೀವನ ಅಷ್ಟು ಬೆಳ್ಳಗಿರಲ್ಲ ಆಕ್ಚುಲಿ. ಓಕೆ, ಒಂದು ಕಾಟನ್ ಬಟ್ಟೆನೆ ತಗೊಳ್ಳಿ, ಯಾವ್ದೇ ತಗೊಳ್ಳಿ, ಇದನ್ನ ಇಟ್ಸ್ ಮೇಡ್ ಟು ಲುಕ್ ಸೋ ವೈಟ್ ಬಿಕಾಸ್ ಅದನ್ನ ಒಂದು ಬ್ಲೀಚಿಂಗ್ ಅಲ್ಲಿ ಅದನ್ನ ಎದ್ದಿರ್ತಾರೆ, ಕ್ಲೋರಿನ್ ಅಲ್ಲಿ ಅದ್ದಿರ್ತಾರೆ, ಸೊ ದಟ್ ಅದು ಬೆಳ್ಳಗೆ ಬ್ಲೀಚ್ ಆಗಿರುತ್ತೆ. ಸೊ ಇದನ್ನ ನಾವು ನಮ್ಮ ವೆಜೈನ, ಯೋನಿ ಅಂತ ಹೇಳ್ತೀವಲ್ಲ, ಯೋನಿ ಮತ್ತು ಯೂಟ್ರಸ್ಗೆ ಗರ್ಭಕೋಶ ಅಂತೀವಿ. ಯೋನಿ ಇಸ್ ದ ವೆಜೈನ. ಸೊ ಕೆಳಗಡೆ ಅದನ್ನು ಇಟ್ಕೊಂಡಾಗ ಅಲ್ಲಿ ಅದನ್ನು ಒಣಗಿಸುತ್ತೆ, ಆ ಭಾಗವನ್ನು ಒಣಗಿಸಿ ಈ ಕೆಮಿಕಲ್ಸ್ ಗಳನ್ನು ಅಷ್ಟೇ ನಮ್ಮ ಒಳಗೆ ಇರುವಂತಹ ಫ್ಯಾಟ್ ಸೆಲ್ಸ್ ಗಳು, ಓಕೆ, ದೇ ಆರ್ ವೆರಿ ಸೆನ್ಸಿಟಿವ್ ಅಂಡ್ ಡೆಲಿಕೇಟ್. ಅವುಗಳು ಇದರಲ್ಲಿರುವ ಒಂದು ರಾಸಾಯನಿಕ ವಸ್ತುಗಳನ್ನ ನಮ್ಮ ಒಳಗೆಗೆ ಎಳ್ಕೊಳ್ಳುತ್ತೆ ಅಂಡ್ ಸುಮಾರು ಎಷ್ಟೋ ಪ್ರಾಬ್ಲಮ್ಸ್ ಗಳು ಅದರಿಂದ ಇದೆ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಎರಡೂ ಕಡೆನು ನಮ್ಮ ವೆಜೈನದಲ್ಲೆಲ್ಲ ಇಟ್ಕೊಂಡಾಗ ನಾವು ಅಲ್ಲಿ ಇಟ್ ಕ್ರಿಯೇಟ್ಸ್ ಡ್ರೈನೆಸ್ ಬಿಕಾಸ್ ಆಫ್ ದಟ್ ಕ್ಲೋರಿನ್ ಇರೋದ್ರಿಂದ ಅದು ಡ್ರೈನೆಸ್ ಕ್ರಿಯೇಟ್ ಮಾಡುತ್ತೆ. ಡ್ರೈನೆಸ್, ಇಚ್ಚಿಂಗ್ ಇದೆಲ್ಲ ಕಾಮನ್ ಪ್ರಾಬ್ಲಮ್. ಅದಲ್ಲದೆ ಈ ಸುಮಾರು ಕೆಮಿಕಲ್ ಇದನ್ನ ಏನ್ ಯೂಸ್ ಮಾಡಿರ್ತಾರಲ್ಲ, ರಾಸಾಯನಿಕ ವಸ್ತುಗಳು, ಆಲ್ ದೀಸ್ ಥಿಂಗ್ಸ್ ಗೋ ಇನ್ಸೈಡ್ ಅವರ್ ಬಾಡಿ ಲೈಕ್ ಅಂಡ್ ದೇ ಜಸ್ಟ್ ಗೆಟ್ ಇನ್ ಟು ದ ಫ್ಯಾಟ್ ಸೆಲ್ಸ್ ಓವರ್ ದೇರ್ ಅಂತ ಹೇಳ್ತಾರೆ. ಸೊ ತುಂಬಾ ಗೈನಿಕ್ ಪ್ರಾಬ್ಲಮ್ಸ್ ಗಳು ಅದರಿಂದ ಇದೆ ಅಂತ ಹೇಳಿ ಆಮೇಲೆ ಸುದ್ದಿ ಇದೆ. ಅಫ್ಕೋರ್ಸ್ ಲಾಟ್ ಆಫ್ ರಿಸರ್ಚ್ ಆಲ್ಸೋ ಇಸ್ ಹ್ಯಾಪನಿಂಗ್ ಆನ್ ದ್ಯಾಟ್ ಅಂಡ್ ಆಲ್ ದೋಸ್ ಥಿಂಗ್ಸ್. ಅದು ಒಂದು. ಎರಡನೆಯದು ಏನು ಅಂದ್ರೆ, ಒಂದು ನಮ್ಮ ಮೈಗೆ ಅದು ಒಳ್ಳೇದಿಲ್ಲ. ಸೆಕೆಂಡ್ ಈಸ್ ಅದು ನಿಸರ್ಗವನ್ನು ಹೇಗೆ ಹಾಳು ಮಾಡುತ್ತೆ ಅನ್ನೋದಕ್ಕೆ ನಾವು ಈಗ ಹೆಲ್ತಿ ಆಗಿರೋ ಒಂದು ಕೇಟ್ ಅಂತ ಹೇಳೋಣ, 10-12 ಪ್ಯಾಡ್ಗಳು ಅಥವಾ 15, ಅದು ಹೆಲ್ತಿ ಆಗಿರೋ ಹೆಣ್ಮಗಳು. ಈಗ ನಾನು ಇನ್ನ ವೆರಿ ಮೆನೋಪೌಸಲ್ ಸ್ಟೇಜ್. ಓಕೆ, ನಂಗೀಗ 52 ಅಂಡ್ ತುಂಬಾ ಅಂದ್ರೆ ತುಂಬಾ ಬ್ಲೀಡಿಂಗ್ ಆಗುತ್ತೆ. ಬಿಕಾಸ್ ಆಫ್ ದ್ಯಾಟ್ ನಾನ್ ಪ್ಯಾಡ್ಗಳನ್ನ ಯೂಸ್ ಮಾಡಿದ್ರೆ ಪ್ಯಾಡ್ಗಳ ಒಂದು ಗುಡ್ಡೆನೆ ಆಗುತ್ತೆ ನನಗೆ ಒಂದೊಂದು ತಿಂಗಳಿಗೂ ಸಹ, ಅಷ್ಟು ಸುಮಾರು.
ಓಕೆ, ಅಷ್ಟು ದಿವಸಕ್ಕೆ ನಂಗೆ ಒಂದು 15-20 ಬೇಕಾಗುತ್ತೆ. ದ ಅಮೌಂಟ್ ಆಫ್ ಬ್ಲೀಡಿಂಗ್ಸ್ ಐ ಹ್ಯಾವ್ ವಾಟ್ ಎವರ್ ಇಟ್ ಈಸ್ ಲೈಕ್. ಸೊ ಇವಾಗ ಇಮ್ಯಾಜಿನ್ ಮಾಡಿ, ನಾವು ಇಷ್ಟು ಜನ ಹೆಣ್ಣು ಮಕ್ಕಳು ಇಷ್ಟು ಪ್ಯಾಡ್ಗಳನ್ನು ಡಿಸ್ಪೋಸ್ ಮಾಡೋದು ಹೇಗೆ? ಓಕೆ, ಅದನ್ನೇನ್ ಮಾಡ್ತೀವಿ ನಾವು, ನಮ್ಮ ಕಸನಲ್ಲಿ ಮಿಕ್ಸ್ ಮಾಡಿ ಎಲ್ಲ ಮಾಡಿ ಪೌರ ಕಾರ್ಮಿಕರಿಗೆ ಹಾಕ್ಬಿಡ್ತೀವಿ, ಅಥವಾ ಎಲ್ಲಾದ್ರೂ ತಗೊಂಡೋಗಿ ಅದನ್ನ ಎಸೆಯೋದು. ಪೌರ ಕಾರ್ಮಿಕರು ಒಂದು 3 ದಿವಸ ಬರ್ಲಿಲ್ಲ ಅದನ್ನ ಎತ್ಕೊಂಡು ಹೋಗಕ್ಕೆ ಅಂದ್ರೆ ಅದನ್ನ ಪ್ಯಾಕೆಟ್ ಅಲ್ಲಿ ಸುತ್ತಿ ನಮ್ಮ ಹಸಿರು ಕಸದ ಜೊತೆಗೆ ಅಥವಾ ಪ್ಲಾಸ್ಟಿಕ್ ಕಸದ ಜೊತೆಗೆ ಮಿಕ್ಸ್ ಮಾಡಿ ಹೋಗಿ ಯಾವ್ದಾರ ಮೂಲೆಯಲ್ಲಿ ಎಸೆದು ಬಂದ್ಬಿಟ್ಟು, ಆಮೇಲೆ ನೀವೇ ನೋಡಿರ್ಬೋದು ಹಸು ಸಹ ಅದನ್ನ ತಿನ್ನಲು ಪ್ರಯತ್ನ ಮಾಡ್ತಾ ಇರುತ್ತೆ. ಬಿಕಾಸ್ ಹಸಿರು ಕಸ ಹುಡ್ಕೊಂಡು ಹೋಗುತ್ತೆ, ಆ ಒಂದು ಇದರಲ್ಲಿ ಆ ಪ್ಯಾಡ್ಗಳನ್ನು ಸಹ ಬಾಯಲ್ಲಿ ಹಾಕೊಂಡು ತಿಂತಾರೆ. ಓಕೆ, ಸೊ ನಾವ್ ಹೇಳದ್ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಕರ್ಮ ಕಮ್ಸ್ ಬ್ಯಾಕ್ ಇಸ್ ಸೋ ಟ್ರೂ ಅಂತ, ದ ಫಿಲಾಸಫಿ. ಓಕೆ, ನಾವೇನು ಈ ಪ್ರಕೃತಿಗೆ ನಿಸರ್ಗಕ್ಕೆ ಎಸಿತೀವಲ್ಲ ಅದು ನಮ್ಗೆ ವಾಪಸ್ ಬರುತ್ತೆ. ಓಕೆ, ಅದು ಹೇಗೆ ಡಿಫ್ರೆಂಟ್ ವೇನಲ್ಲಿ ಬರುತ್ತೆ. ಈಗ ಪೌರ ಕಾರ್ಮಿಕರು ನಮ್ಮ ಮುನ್ಸಿಪಾಲಿಟಿ ಆಗ್ಲಿ ಕಾರ್ಪೊರೇಷನ್ ಆಗ್ಲಿ ಕಲೆಕ್ಟ್ ಮಾಡಿದಂತ ಎಲ್ಲಾ ವೇಸ್ಟ್ ಅನ್ನ ತಗೊಂಡೋಗ್ಬಿಟ್ಟು ಲ್ಯಾಂಡ್ ಫಿಲ್ ಗಳಿಗೆ ಕಳಿಸ್ತಾರೆ. ಓಕೆ, ಲ್ಯಾಂಡ್ ಫಿಲ್ ಗಳಿಂದ ಅದು ಕೆಳಗಡೆ ಹೋಗ್ಬಿಟ್ಟು ನಮ್ಮ ಅಂತರ್ಜಲವನ್ನು, ಓಕೆ, ವಾಟರ್ ಟೇಬಲ್ ವಾಟ್ ವಿ ಕಾಲ್, ಇಟ್ ಇಸ್ ಗೋಯಿಂಗ್ ಓವರ್ ದೇರ್. ಅದರಲ್ಲಿಂದ ಬರುವಂತ ದ್ರವ್ಯಗಳು, ಆ ಪ್ಲಾಸ್ಟಿಕ್ ಎಲ್ಲ ಮಿಕ್ಸ್ ಆಗಿರುವಂತ ದ್ರವ್ಯಗಳು ನಮ್ಮ ಅಂತರ್ಜಲ ಕೆಳಗಡೆ ಏನು ಜಲಜರಿಗಳಿದಾವಲ್ಲ ಅದನ್ನು ಹೋಗ್ಬಿಟ್ಟು ಟಚ್ ಆಗ್ತಾ ಇದೆ. ಅದೇ ನೀರು ನಮ್ಮ ಕೆರೆಗಳಿಗೆ, ಬಾವಿಗಳಿಗೆ ಹೋಗಿ ಅಥವಾ ಹೊಳೆಗಳಿಗೆ ಹೋಗಿ ವಾಪಸ್ ನಮ್ಮ ಮನೆಗೆ ವಾಪಸ್. ನೋಡಿ ಯಾವ ರೀತಿ ಆ ಸೈಕಲ್ ಹೋಗ್ತಾ ಇದೆ ಅಂತ ಹೇಳ್ಬೋದು. ಆಮೇಲೆ ಇಟ್ ಆಲ್ಸೋ ಮೇಕ್ಸ್ ಆಲ್ ದ ಲ್ಯಾಂಡ್ ವೆರೆವರ್ ಅದನ್ನ ಹಾಕಿರ್ತಾರಲ್ಲ, ಹೊರಗಡೆ ಎಸಿಲಿ ಎಲ್ಲೇ ಎಸಿಲಿ, ಆ ಲ್ಯಾಂಡ್ ನ ಅನ್ಪ್ರೊಡಕ್ಟಿವ್ ಮಾಡಿ, ಆರ್ ಇಟ್ ಮೇಕ್ಸ್ ಇಟ್ ಮ್ಯಾಲ್ ಫಂಕ್ಷನ್ ಇಟ್ ಕ್ರಿಯೇಟ್ಸ್. ಅಂದ್ರೆ ಅಲ್ಲಿ ಪ್ಲಾಸ್ಟಿಕ್ ಗಳ ಕಣಗಳು ಅದರಲ್ಲಿ ಅಂಡ್ ತುಂಬಾ ಜನ ಲೈಕ್ ಕೇಳ್ತಾರೆ, ಲೈಕ್ ಈಸ್ ಇಟ್ ದೀಸ್ ಡಿಸ್ಪೋಸಬಲ್ ಪ್ಯಾಡ್ಸ್, ಅವುಗಳು ನಿಮ್ಗೆಲ್ಲ ಗೊತ್ತಿರ್ಬೋದು, ಅದು ಪ್ಲಾಸ್ಟಿಕ್ ಮಣ್ಣಲ್ಲಿ ಮಣ್ಣಾಗೋ ಹಾಗೆ ಇರುತ್ತೆ ಅದು. ಅದಾದ ಮೇಲೆ ಸಣ್ಣ 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 ಈ ಪ್ಲಾಸ್ಟಿಕ್, ಈ ಗಾಜಿನ ಚೂರಿನ ತರ ಪ್ಲಾಸ್ಟಿಕ್ ಚೂರುಗಳಾಗಿ ಕನ್ವರ್ಟ್ ಆಗುತ್ತೆ, ಮೈಕ್ರೋ ಪಾರ್ಟಿಕಲ್ಸ್ ಅಂತ ಹೇಳ್ತಾರೆ. ಸೊ ಅದು ಮಣ್ಣಲ್ಲಿ ಮಣ್ಣಾಗುತ್ತೆ. ಸೊ ಇಮ್ಯಾಜಿನ್ ಮಾಡಿ, ಆ ಮಣ್ಣಲ್ಲಿ ಪ್ಲಾಸ್ಟಿಕ್ ಸೇರಿಕೊಂಡು ಪಾರ್ಟಿಕಲ್ ಸೇರಿಕೊಂಡ್ರ ಮಣ್ಣಿಂದ ನಮ್ಮ ಬೆಳೆಗಳು ಬಂದು ಮತ್ತೆ ನಾವೇ ಅದನ್ನ ದಿಸ್ ಇಸ್ ಹೌ ಇಟ್ ಇಸ್. ಸೊ ಹಸುಗಳು ಸಹ ಅದನ್ನು ತಿನ್ನೋದು. ನೆಕ್ಸ್ಟ್ ಆ ಹಸುವಿನ ಹಾಲು ನಮ್ಗೆ ಗೊತ್ತು, ಕರ್ನಾಟಕದಲ್ಲಿ ಎಲ್ಲಾ ಹಾಲು. Prabha, your voice is breaking. Prabha? Prabha, your voice is breaking. You want to just disable video? It got stuck. Her audio is got stuck. Prabha? She's gone. Oh, sorry Chitra, can you carry on? Yeah. ಸೊ ಪ್ರಭಾ ಅವ್ರು ಏನ್ ಹೇಳ್ತಾ ಇದ್ರು ಅಂತಂದ್ರೆ, ಈ ಪ್ಲಾಸ್ಟಿಕ್ ಅಂಶ, ಸ್ಯಾನಿಟರಿ ಪ್ಯಾಡ್ಸ್ ಅಲ್ಲಿ ಇರುವಂತ ಪ್ಲಾಸ್ಟಿಕ್ ಅಂಶ ಹೆಚ್ಚಿನ ಸಮಯ ಈ ನೀರಲ್ಲಿ ಅಥವಾ ಈ ಅಂತರ್ಜಲದಲ್ಲಿ ಇರೋದ್ರಿಂದ ಅವ್ರು ಏನ್ ಹೇಳ್ತಾ ಇದ್ರು, ಮೈಕ್ರೋ ಪಾರ್ಟಿಕಲ್ಸ್ ಆಗಿ ಬ್ರೇಕ್ ಡೌನ್ ಆಗಿ ಇಟ್ ಕಮ್ಸ್ ಬ್ಯಾಕ್ ಟು ಅಸ್ ವೆನ್ ವಿ ಕನ್ಸ್ಯೂಮ್ ದ ವಾಟರ್. ಒಂದು ಇನ್ನೊಂದು ಮೀನ್ ಅದೇ ನೀರು ಕುಡಿದು ಮೀನ್ ಒಳಗಡೆ ಹೋಗಿ ನಾವು ಮೀನನ್ನ ಸೇವಿಸಿದಾಗ ಸೊ ಇಟ್ ಅಗೇನ್ ಕಮ್ಸ್ ಬ್ಯಾಕ್ ಟು ಅಸ್. ಸೊ ಅದನ್ನೇ ಅವ್ರು ಹೇಳ್ತಾ ಇದ್ದಿದ್ದು. ಸೊ ಆದಷ್ಟು ಈ ಸ್ಯಾನಿಟರಿ ಪ್ಯಾಡ್ಸ್ ಆದಷ್ಟು ಅಲ್ಲ, ನಾವು ಈ ಡಿಸ್ಪೋಸಬಲ್ ಸ್ಯಾನಿಟರಿ ಪ್ಯಾಡ್ಸ್ ಬಳಕೆನ ನಿಲ್ಲಿಸಲೇಬೇಕಾಗುತ್ತೆ. ಯಾಕೆಂದ್ರೆ ಒಂದು, ಇಟ್ ಇಸ್ ಹಾರ್ಮ್ಫುಲ್ ಟು ಫಾರ್ ಅವರ್ ಹೆಲ್ತ್. ನಮ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದನ್ನ ಕಾಪಾಡ್ಕೋಬೇಕಾದ್ರೆ ದಿಸ್ ಇಸ್ ಒನ್ ಥಿಂಗ್ ದಟ್ ವಿ ಶುಡ್ ಗೆಟ್ ರಿಡ್ ಇನ್ ಅವರ್ ಲೈಫ್ಸ್. ಸೊ ಅದರ್ ಥಿಂಗ್ ಇಸ್ ನಮ್ಮ ಪರಿಸರ ಉಳಿಸ್ಬೇಕಾದ್ರೆ ಈ ಡಿಸ್ಪೋಸಬಲ್ ಕಾನ್ಸೆಪ್ಟ್ ನಾವು ಬಿಸಾಡ್ಬೇಕಾಗತ್ತೆ. ಮುಂಚಿನ ಕಾಲದಲ್ಲಿ ಈ
ಉಪಯೋಗಿಸಿ ಬಿಸಾಡೋ ಅಂತ ಒಂದು ಸಿಸ್ಟಮ್ ಆಗ್ಲಿ ಆತರ ಅವರ ಅಳವಡಿಕೆ ಜೀವನದಲ್ಲಿ ಇರ್ಲೇ ಇರ್ಲಿಲ್ಲ. ಏನಿದ್ರು ಸುಸ್ಥಿರತೆ ಅಥವಾ ಸಸ್ಟೈನಬಿಲಿಟಿಗೆ ಅವರು ಹೆಚ್ಚಿನ ಬೆಲೆ ಕೊಟ್ಟು ಅದ್ ಯೂಸ್ ಮಾಡಿದನ್ನ ಮತ್ತೆ ಮರುಬಳಕೆ ಮಾಡುವಂತಹ ಅಭ್ಯಾಸ ಪ್ರಾಕ್ಟೀಸಸ್ ನ ಅವ್ರು ಇಟ್ಕೊಂಡಿದ್ರು. ಸೊ ಈಗ ಈ ಡಿಸ್ಪೋಸಬಲ್ ಸ್ಯಾನಿಟರಿ ಪ್ಯಾಡ್ಸ್ ಆಗ್ಲಿ ಈ ಟ್ಯಾಂಪಾನ್ಸ್ ಆಗ್ಲಿ ತುಂಬಾ ನಮ್ಮ ದೇಹಕ್ಕೆ ಆಗ್ಲಿ ಪರಿಸರಕ್ಕೆ ಆಗ್ಲಿ ಹಾನಿ ಅಂತ ಹೇಳಿದೀನಿ. ಸೊ ಇದಕ್ಕೆ ಸೊಲ್ಯೂಷನ್ ಏನಿರ್ಬೋದು ಅಂತ ಹುಡುಕೊಂಡು ಹೋದಾಗ ಫಸ್ಟ್ ಥಿಂಗ್ ನಮ್ಗೆ ನಮ್ಮ ಮನಸ್ಸಿಗೆ ಬರೋಂಥದ್ದು ಅಥವಾ ನಮ್ಮ ಸಮಾಜದಲ್ಲಿ ಇರುವಂತದ್ದು ಕ್ಲಾತ್ ಪ್ಯಾಡ್ಸ್. ಸೊ ಈ ಕ್ಲಾತ್ ಪ್ಯಾಡ್ ಆಪ್ಷನ್ ನಮ್ಮ ತಾಯಿ ಅಜ್ಜಿಯಂದ್ರ ಕಾಲದಿಂದಲೂ ಉಪಯೋಗಿಸ್ಕೊಂಡು ಬಂದಿರುವಂತ ಕಾನ್ಸೆಪ್ಟ್. ಸೊ ಪ್ರಾಬ್ಲಮ್ ಒಂದೇ, ಇವಾಗ ಕ್ಲಾತ್ ಪ್ಯಾಡ್ಸ್ ಬಳಕೆ ಮಾಡೋದ್ರಿಂದ ಅನೇಕ ವೆಜೈನಲ್ ಪ್ರಾಬ್ಲಮ್ಸ್ ಬರುತ್ತೆ, ಇನ್ಫೆಕ್ಷನ್ಸ್ ಬರುತ್ತೆ. ಸೊ ಅದನ್ನ ಯೂಸ್ ಮಾಡಬಾರ್ದು ಅನ್ನೋ ಒಂದು ಮಿತ್ ಕ್ರಿಯೇಟ್ ಆಗ್ಬಿಟ್ಟಿದೆ. ಸೊ ಯಾಕೆ ಅಂತ ನೋಡ್ಕೊಂಡು ಹೋದಾಗ ಈ ಕಾಲದಲ್ಲೂ ಮೆನ್ಸ್ಟ್ರಲ್ ಸೈಕಲ್ ಅಥವಾ ಪೀರಿಯಡ್ಸ್ ಆ ಟೈಮ್ ಅಂತ ನೋಡಿದಾಗ ಇಟ್ಸ್ ಆಲ್ವೇಸ್ ಒನ್ ಟ್ಯಾಬು. ಮನೇಲಿ ಯಾರಿಗೋ ಮುಟ್ಟಾಗಿದೆ ಅಂದಾಗ ಆ ಮುಟ್ಟಿನ ಆ ವಸ್ತುಗಳು ಅಥವಾ ಸ್ಯಾನಿಟರಿ ಪ್ಯಾಡ್ಸ್ ಇರ್ಬೋದು, ಆ ಬಟ್ಟೆ ಆಗ್ಲಿ ಎಲ್ಲವನ್ನೂ ಒಂಥರ ಗೌಪ್ಯವಾಗಿ ಇಟ್ಕೊಳ್ಳೋ ಅಂತ ಒಂದು ಸನ್ನಿವೇಶ ನೀವು ನೋಡ್ತಾ ಇರ್ಬೋದು. ಮನೆಯಲ್ಲಿ ಯಾರು ಮಾತಾಡೋದಿಲ್ಲ ಜೋರಾಗಿ, ಅವಳಿಗೆ ಪೀರಿಯಡ್ಸ್ ನಡೀತಾ ಇದೆ ಇವಾಗ ಆತರ ಯಾರು ಹೇಳ್ಕೊಳ್ಳೋದಿಲ್ಲ. ಸೊ ಆ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ಅವ್ರ ಕ್ಲಾತ್ ಬಟ್ಟೆನ ಯಾವ್ದೋ ಒಂದು ಬಟ್ಟೆನ ಯೂಸ್ ಮಾಡಿ, ಮೆತ್ತಗಿರುವಂತ ಬಟ್ಟೆನ ಯೂಸ್ ಮಾಡಿ ವಾಶ್ ಸರಿಯಾಗಿ ಮಾಡ್ತಾ ಇರ್ತಾರೆ. ಅದನ್ನ ನೀಟಾಗಿ ಬಿಸಿಲಲ್ಲಿ ಒಣಗಿಸ್ತಾ ಇರ್ಲಿಲ್ಲ. ಯಾಕೆಂದ್ರೆ ಮನೆಯವರಾಗ್ಲಿ ಅಕ್ಕಪಕ್ಕದವರಾಗ್ಲಿ ಯಾರಾದ್ರೂ ನೋಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಅದನ್ನ ಬಾಗಿಲು ಹಿಂದೆ ಆಗ್ಲಿ, ಮಂಚದ ಅಡಿಯಲ್ಲಿ, ಬಾತ್ರೂಮ್ ಅಲ್ಲಿ ಈ ತರ ಒಣಗಿಸ್ಬಿಟ್ಟು ಇನ್ಫೆಕ್ಷನ್ಸ್ ಹೆಚ್ಚಾಗಿ ಬರುವಂತ ಒಂದು ಕಾರಣನ ಒಂದು ಸಿಸ್ಟಮ್ ತಂದಿಟ್ಕೊಳ್ತಾ ಇದ್ರು. ಸೊ ಇದೇ ಕಾರಣದಿಂದ ಏನ್ ಹುಟ್ಕೊಳ್ತು ಅಂದ್ರೆ ಕ್ಲಾತ್ ಪ್ಯಾಡ್ ಅಥವಾ ಬಟ್ಟೆನ ಬಳಸೋದ್ರಿಂದ ಹೆಚ್ಚಿನ ಹೆಲ್ತ್ ಹಜಾರ್ಡ್ಸ್ ಇದೆ, ಹೆಚ್ಚಿನ ಆರೋಗ್ಯಕ್ಕೆ ಹಾನಿಕರ ಇದೆ ಅಂತ ಒಂದು ಬಂದು ಸೊ ಆವಾಗ ಎಂಟರ್ ಆಗಿದ್ದು ಮಾರ್ಕೆಟ್ಗೆ ನಮ್ಮ ಡಿಸ್ಪೋಸಬಲ್ ಕಲ್ಚರ್. ಸೊ ಈಸಿಯಾಗಿ ಈ ಯಾವ್ದು ಪ್ರಾಬ್ಲಮ್ ಇಲ್ಲದೆ ಬಳಸಿ ಬಿಸಾಡ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಬಂದು ಸೊ ಎಲ್ಲವನ್ನು ಸಿಸ್ಟಮ್ ನ ಮಟ್ಟ ಹಾಕ್ಬಿಡ್ತು. ಸೊ ಈ ಬಟ್ಟೆ ಪ್ಯಾಡ್ಸ್ ಇನ್ನೂ ಬೆಟರ್, ಇನ್ನೂ ಬೆಸ್ಟ್ ಅಂತ ನಾನ್ ಹೇಳ್ತೀನಿ. ಸೊ ಯಾರಿಗೆ ಇದು ಮೋಸ್ಟ್ ಸೂಟಬಲ್ ಬಟ್ಟೆ ಪ್ಯಾಡ್ಸ್ ಅಂತ ಹೇಳಿದಾಗ ದೆನ್ ಮೆಚ್ಯೂರ್ ಆಗಿರುವಂತ ಹೆಣ್ಮಕ್ಳು, ಅಂದ್ರೆ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್, ಇವಾಗ ಫಸ್ಟ್ ಟೈಮ್ ಪೀರಿಯಡ್ಸ್ ಬಂದಿರುತ್ತೆ, ಅವ್ರಿಗೆ ಈ ಬಟ್ಟೆ ಪ್ಯಾಡ್ಸ್ ನ ಇಂಟ್ರೊಡ್ಯೂಸ್ ಮಾಡೋದು ಇಸ್ ಅ ಬೆಸ್ಟ್ ಥಿಂಗ್ ಟು ಡೂ. ಯಾಕೆ ಅಂತಂದ್ರೆ ಒಂದ್ಸಲಿ ಮಕ್ಕಳಿಗೆ ಈ ಡಿಸ್ಪೋಸಬಲ್ ಕಲ್ಚರ್ ಅಭ್ಯಾಸ ಆಗ್ಬಿಟ್ರೆ ದೇ ವಿಲ್ ನೆವರ್ ಗೆಟ್ ಅಕಸ್ಟಮ್ ಟು ಕ್ಲಾತ್ ಪ್ಯಾಡ್ಸ್. ಅವ್ರು ಯಾವತ್ತೂ ಹಿಂದೆ ಬಟ್ಟೆ ಯೂಸ್ ಮಾಡೋದಿಕ್ಕೆ ಒಪ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಇಟ್ ಇಸ್ ಈಸಿಯರ್ ಅಲ್ವಾ, ಯೂಸ್ ಮಾಡಿ ಬಿಸಾಡುವಂತದ್ದು ಇಸ್ ಆಲ್ವೇಸ್ ಈಸಿಯರ್. ಬಟ್ಟೆ ಪ್ಯಾಡ್ ಅಂದ್ರೆ ಮತ್ತೆ ಅದನ್ನ ತೊಳಿಬೇಕು, ಒಣಗಿಸ್ಬೇಕು, ತೆಗೆದಿಟ್ಕೋಬೇಕು. ಸೊ ಆಲ್ ದೀಸ್ ಪ್ರಾಬ್ಲಮ್ಸ್ ಇರುತ್ತೆ ಅಂತ. ಸೊ ನಾನ್ ಏನ್ ಹೇಳ್ತೀನಿ ಅಂದ್ರೆ ಇಂಟ್ರೊಡ್ಯೂಸ್ ದ ಗರ್ಲ್ ಫಸ್ಟ್ ಟೈಮ್ ಟು ಅ ಕ್ಲಾತ್ ಪ್ಯಾಡ್. ಫಸ್ಟ್ ಟೈಮ್ ಮೆಚುರಿಟಿಗೆ ನೀವು ಕ್ಲಾತ್ ಪ್ಯಾಡ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರೆ ಇಟ್ಸ್ ಅ ಬೆಸ್ಟ್ ಥಿಂಗ್. ಸೊ ಕ್ಲಾತ್ ಪ್ಯಾಡ್ಸ್ ಅಂದ್ರೆ ಏನು? ಮಾರ್ಕೆಟ್ ಅಲ್ಲಿ ಇವಾಗ ಹಿಂದಿನ ಕಾಲದ ತರ ಯು ಡೋಂಟ್ ಹ್ಯಾವ್ ಟು ಯೂಸ್ ಯಾವ್ದೋ ಹಳೆ ಬಟ್ಟೆ, ಮೆತ್ತಗಿರೋ ಬಟ್ಟೆ, ಅಜ್ಜಿ ಸೀರೆ, ಪಂಚೆ ಇವೆಲ್ಲ ಏನು ಬೇಕಾಗಿಲ್ಲ. ಯು ಗೆಟ್ ವಂಡರ್ಫುಲ್ ಆಪ್ಷನ್ಸ್ ಅವೈಲಬಲ್ ಇನ್ ದ ಮಾರ್ಕೆಟ್. ಈ ತರ ವಿಚ್ ಲುಕ್ಸ್ ಜಸ್ಟ್ ಲೈಕ್ ದಿಸ್. ಸೊ ಇದು ನಮ್ಮ ಬಾಡಿಗೆ ತಾಕೋವಂತ ಒಂದು ಸೈಡ್, ಇದು ಹಿಂದಿನ ಸೈಡ್ ಹ್ಯಾಸ್ ಅ ಲೀಕ್ ಪ್ರೂಫ್. ಇದು PU ಕೋಟೆಡ್ ಮೆಟೀರಿಯಲ್. ಸೊ ಲೀಕ್ ಪ್ರೂಫ್ ಆಗಿದೆ. ಇದರಿಂದ ಯಾವುದೇ ಸ್ಟೇನ್ ಆಗ್ಲಿ ಬರೋದಿಲ್ಲ ನಿಮ್ ಪ್ಯಾಂಟಿ ಮೇಲೆ ಅಥವಾ ಡ್ರೆಸ್ ಮೇಲೆ. ಸೊ ದಿಸ್ ಇಸ್ ಅ ವೆರಿ ಸಾಫ್ಟ್ ಮಲ್ಟಿಲೇಯರ್ ಕಾಟನ್ ಯೂಸ್ ಮಾಡಿ ಹೊಲ್ದಿರೋ ಅಂತ ಒಂದು ಕ್ಲಾತ್ ಪ್ಯಾಡ್ ಇದು. ಅದಕ್ಕೂ ಸೇಮ್ ಇದೇ ತರ ವಿಂಗ್ಸ್ ಇದೆ ವಿಚ್ ಕ್ಯಾನ್ ಬಿ ಕ್ಲಿಪ್ ಡೌನ್ ಟು ನಿಮ್ ಪ್ಯಾಂಟಿಗೆ ಕ್ಲಿಪ್ ಮಾಡೋ ತರ. ಸೊ ಇದನ್ನ ಯೂಸ್ ಮಾಡಾದ್ಮೇಲೆ ನೀಟಾಗಿ ಈ ತರ ಸ್ಕೂಲ್ ಮಕ್ಕಳು ಫೋಲ್ಡ್ ಮಾಡ್ಬಿಟ್ಟು ಅದನ್ನ ಒಂದು ಕ್ಲಿಪ್ ಆನ್ ಮಾಡ್ಬಿಟ್ಟು ಒಂದು ಪೌಚ್, ಈ ತರ ಬರೋ ಅಂತ ಒಂದು ಪೌಚ್ ಒಳಗಡೆ ಇಟ್ಕೊಂಡು ಮನೆಗೆ ಬಂದು ಕ್ಲೀನ್ ಮಾಡ್ಬೋದು. ಸೊ ಕ್ಲೀನ್ ಮಾಡ್ಬೋದು ಅಂದಾಗ ದೇ ಆರ್ ವೆರಿ ಇಂಪಾರ್ಟೆಂಟ್ 2-3 ಪಾಯಿಂಟ್ಸ್ ದಟ್ ದೇ ನೀಡ್ ಟು ಕೀಪ್ ಇನ್ ಮೈಂಡ್. ಸೊ ಏನಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂದ್ರೆ ಫಸ್ಟ್ ಥಿಂಗ್, ಕಲೆ ಆಗಿರುವಂತ ಈ ಕ್ಲಾತ್ ಪ್ಯಾಡ್ ನ ತಣ್ಣೀರಲ್ಲೇ ನೆನೆಸಿಡ್ಬೇಕು. ಸೊ ಬ್ಲಡ್ ವೆನ್ ಇಟ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ಅಂದ್ರೆ ಬಿಸಿ ನೀರ್ ಜೊತೆ ಸಂಪರ್ಕಕ್ಕೆ ಬಂದಾಗ, ಬಿಸಿ ನೀರಾಗ್ಲಿ ಸೋಪ್ ಸಂಪರ್ಕಕ್ಕೆ ಬಂದಾಗ ಬ್ಲಡ್ ಅಲ್ಲಿ ಇರುವಂತಹ ಪ್ರೋಟೀನ್ ಅಂಶ ಸೋಪಿನ ಕಾಂಟ್ಯಾಕ್ಟ್ ಬಂದಾಗ ಇಟ್ ಲೀವ್ಸ್ ಅ ಸ್ಟೇನ್, ಒಂದು ಕರೆಯನ್ನು ಬಿಟ್ಬಿಡುತ್ತೆ ಇದ್ರ ಮೇಲೆ. ಸೊ ಈ ಕರೆ ಆಗ್ಬಾರ್ದು ಅನ್ನೋದಕ್ಕೆ ಯು ಜಸ್ಟ್ ಹ್ಯಾವ್ ಟು ಸೋಪ್, ತಣ್ಣೀರಲ್ಲಿ ಒಂದ್ 15 ನಿಮಿಷ 20 ನಿಮಿಷ ನೆನ್ಸಿಟ್ಬಿಟ್ಟು ಸೊ ಆ ಬ್ಲಡ್ ನ ಎಲ್ಲ ಸ್ಕ್ವೀಸ್ ಮಾಡಿ ನೀವು ಮಾಮೂಲಿ ವಾಷಿಂಗ್ ಮಿಷಿನ್ ಅಲ್ಲಿ ಹೋಗಿಬಹುದು. ಇಲ್ಲ ಅಂತಂದ್ರೆ
ರೆಗ್ಯುಲರ್ ಆಗಿ ಹೋಗುದ್ಬಿಟ್ಟು ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇಸ್ ಬಿಸಿಲಲ್ಲಿ ಒಣಗಾಕ್ಬೇಕು. ಸೊ ಇದು ಇದೇ ತರ 2-3 ಸೈಜ್ ಅಲ್ಲಿ ಬರುತ್ತೆ. ಇದೊಂದು ಚಿಕ್ಕದು ಸಮಥಿಂಗ್ ಕಾಲ್ಡ್ ಆಸ್ ಅ ಪ್ಯಾಂಟಿ ಲೈನರ್, ಇದೊಂದು ಆಪ್ಷನ್. ಸೊ ಯು ಹ್ಯಾವ್ ಅ ಬಿಗ್ ಒನ್ ಫಾರ್ ಹೆವಿ ಫ್ಲೋ, ನೈಟ್ ಫ್ಲೋ. ಇನ್ನೊಂದು ಸ್ವಲ್ಪ ಮಂದಕ್ಕೂ ಇದೆ. ಇಟ್ ಹಸ್ ಗಾಟ್ ಮೆನಿ ಲೇಯರ್ಸ್ ಇನ್ ಇಟ್. ಸೊ ಈ ಶೇಪ್ ತುಂಬಾ ಆಬ್ವಿಯಸ್ ಆಗಿದೆ. ನಾವು ಹೋಗ್ಬಿಟ್ಟು ಆಚೆ ಒಣಗ ಹಾಕಿದ್ರೆ ಕೆಲ್ಸದೊಳಗಾಗ್ಲಿ, ಅಕ್ಕಪಕ್ಕದ ಮನೆಯವ್ರಿಗಾಗ್ಲಿ, ಅಥವಾ ಮನೆಯವರಿಗೇನೆ ಗೊತ್ತಾಗುತ್ತೆ ಇವ್ರ ಮನೆಯಲ್ಲಿ ಪೀರಿಯಡ್ಸ್ ನಡೀತಾ ಇದೆ ಹೆಣ್ಮಗಳಿಗೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ ಅನ್ನೋದಕ್ಕೆ. ದೇರ್ ಅದರ್ ಆಪ್ಷನ್ಸ್. ಈ ತರ ನ್ಯಾಪ್ಕಿನ್ ತರ ಫೋಲ್ಡ್ ಆಗೋ ಆಪ್ಷನ್ಸ್ ಇದೆ. ಸೊ ಯು ಕ್ಯಾನ್ ಸಿ ದಿಸ್ ಇಸ್ ಜಸ್ಟ್ ಲೈಕ್ ಅ ನ್ಯಾಪ್ಕಿನ್. ಇದು ಒಣಗಾಕ್ದಾಗ ಇದು ಸ್ಯಾನಿಟರಿ ಪ್ಯಾಡ್ ಅಂತ ಯಾರಿಗೂ ಗೊತ್ತಾಗೋದೇ ಇಲ್ಲ. ಸೊ ಅದನ್ನ ನೀಟಾಗಿ ಈ ತರ ಫೋಲ್ಡಿಂಗ್ ಮಾಡ್ಕೊಂಡು, ಅಗೇನ್ ದಿಸ್ ಹಸ್ ಗಾಟ್ ಅ ಲೀಕ್ ಪ್ರೂಫ್ PU ಕೋಟಿಂಗ್ ಇದೆ, ಪ್ಲಸ್ ಮತ್ತೆ ಬಟನ್ ಇದೆ ಟು ಕ್ಲಿಪ್ ಆನ್ ಟು ಯೋರ್ ಪ್ಯಾಂಟಿ. ಸೊ ದಿಸ್ ಇಸ್ ಕ್ಲಾತ್ ಪ್ಯಾಡ್ಸ್ ಇಸ್ ಒನ್ ಆಫ್ ದ ಗುಡ್ ಆಪ್ಷನ್. So Stone Soap has come up with very innovative thing is called as a Ladli pad. You can see this here. So idrada visheshate ಏನು ಅಂತಂದ್ರೆ it has got ಈ ತರ multiple inserts ಇದೆ. So ಈ inserts look like this. ದೊಡ್ಡದಾಗಿ you can see this. Smita, I think you can also show one if you have. So ಈ ತರ multiple inserts ಇದೆ. What you can do is ಈ inserts ನ ಒಳಗಡೆ ಈ ತರ ಸೇರಿಸಬಹುದು. ಜಸ್ಟ್ ಲೈಕ್ ಈ ಮಗುವಿಂದು ಡೈಪರ್ಸ್ ಬರುತ್ತಲ್ವಾ, ರೀಯೂಸಬಲ್ ಡೈಪರ್ಸ್, ಅದೇ ತರ ಈ ತರ ಇನ್ಸರ್ಟ್ಸ್ ಬರುತ್ತೆ. ಸೊ ಇದಕ್ಕೂ ಕೂಡ ಹಿಂದ್ಗಡೆ ಒಂದು PU ಲೀಕ್ ಪ್ರೂಫ್ ಕೋಟಿಂಗ್ ಇದೆ. ಅದೊಂಥರ ಡಿಫ್ರೆಂಟ್ ಮೆಟೀರಿಯಲ್ ಯೂಸ್ ಮಾಡಿರೋದು. ಸೊ ಅದರಿಂದ ನಿಮ್ ಪ್ಯಾಂಟಿಗಳು ಅಥವಾ ಡ್ರೆಸ್ ಯಾವುದು ಸ್ಟೇನ್ ಆಗೋದಿಲ್ಲ. ಸೊ ದಿಸ್ ಇಸ್ ಅನದರ್ ವೆರಿ ಇಂಪಾರ್ಟೆಂಟ್ ಆಪ್ಷನ್. ಇದ್ರ ಬಗ್ಗೆ ಸ್ಮಿತಾ ವಿಲ್ ಸೆಂಡ್ ಯು ಅ ಲಿಂಕ್, ಸೊ ಯು ಕ್ಯಾನ್ ಫಾಲೋ ಅಪ್ ದೆಮ್ ಅಂಡ್ ಗೆಟ್ ಬ್ಯಾಕ್ ಇನ್ ಟು ಬೈಯಿಂಗ್. ಆನ್ಲೈನ್ ಸಿಗುತ್ತೆ ಇದು, ಯಾವುದೇ ಹತ್ರ ಅಂಗಡಿಯಲ್ಲಿ ಮಾರಾಟಕ್ಕೆ ಸಿಗೋದಿಲ್ಲ. ಬ್ಯಾಂಗ್ಳೂರಲ್ಲಿ ಆದ್ರೆ ದೇರ್ ಆರ್ ಕಪಲ್ ಆಫ್ ಸ್ಟೋರ್ಸ್ ವೇರ್ ಯು ಕ್ಯಾನ್ ಪಿಕ್ ದೆಮ್ ಅಪ್. ಸೊ ದಿಸ್ ಇಸ್ ವಾಟ್ ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ, ಯಂಗ್ ಗರ್ಲ್ಸ್, ಚಿಕ್ಕ ಮಕ್ಕಳು ಅಂದ್ರೆ ಸ್ಕೂಲ್ ಹೋಗೋ ಮಕ್ಕಳಿಗೆ ಬೆಸ್ಟ್ ಆಪ್ಷನ್ಸ್, ಮೆನ್ಸ್ಟ್ರುವಲ್ ಆಪ್ಷನ್ಸ್ ಇರೋದು ಮಾರ್ಕೆಟ್ ಅಲ್ಲಿ. ಸೊ ಈ ಹೆಣ್ಮಕ್ಳು, ದೊಡ್ಡ ಮಕ್ಕಳು ಅಂದ್ರೆ 18 years and above, ಅಡಲ್ಟ್ಸ್, ಟೀನೇಜರ್ಸ್, ಅಥವಾ ಹೊಸದಾಗಿ ಮದ್ವೆ ಆಗಿರೋರು ಅಥವಾ ನಮ್ಮಂತವರು, ಸೊ ಅವ್ರಿಗೆ ಅಂದ್ರೆ ಬೆಸ್ಟ್ ಆಪ್ಷನ್ ಇರೋದು ಮೆನ್ಸ್ಟ್ರುವಲ್ ಕಪ್. ಸೊ ದಿಸ್ ಮೆನ್ಸ್ಟ್ರುವಲ್ ಕಪ್ ಅಂದ್ರೆ ಏನು? ದಿಸ್ ಇಸ್ ಒನ್ ಸಿಲಿಕಾನ್, ಮೆಡಿಕಲ್ ಗ್ರೇಡ್ ಸಿಲಿಕಾನ್ ಇಂದ ಮಾಡಿರುವಂತಹ ಒಂದು ಕಪ್ಪು. ಈ ತರದಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಬರುತ್ತೆ. ಒಂದು ಕೆಳಗಡೆ ಗೋಳಾಕಾರದಲ್ಲಿದೆ, ಇನ್ನೊಂದು ಒಂದ್ ಚಿಕ್ಕ ನಾಬ್ ಇದೆ, ಇನ್ನೊಂದು ಒಂದ್ ಸ್ಟಾಕ್ ಇದೆ ಫನಲ್ ತರ, ಬಟ್ ಇಟ್ಸ್ ನಾಟ್ ಲೀಕಿಂಗ್ ಫನಲ್, ಇಟ್ಸ್ ಜಸ್ಟ್ ಅ ಸ್ಟಾಕ್ ವಿತ್ ಅವೈಲಬಲ್. ಸೊ ಇದ್ರದ್ದು ಏನು ವಿಶೇಷತೆ ಅಂದ್ರೆ ಎಲ್ಲಾ ಇದ್ರದ್ದು ಫಂಕ್ಷನ್ ಒಂದೇ ತರ, ಬಟ್ ಈ ಸ್ಟಾಕ್ ಇರೋದು ಜಸ್ಟ್ ಫಾರ್ ಅ ಲೊಕೇಶನ್ ವೆನ್ ಯು ಇನ್ಸರ್ಟ್ ಇಟ್. ಒಳಗಡೆ ಇನ್ಸರ್ಟ್ ಮಾಡಿದಾಗ, ನಿಮ್ಮ ಯೋನಿ ಒಳಗಡೆ ಇನ್ಸರ್ಟ್ ಮಾಡಿದಾಗ ಬರೀ ಲೊಕೇಟ್ ಮಾಡೋದಕ್ಕೋಸ್ಕರ ಅಂತ ಇರೋದು ಈ ಫನಲ್. ಸೊ ಇದನ್ನ ಇವಾಗ ಹೇಗ್ ಬಳಸಬಹುದು, ಅಥವಾ ವೆರಿ ಇಂಪಾರ್ಟೆಂಟ್ ಥಿಂಗ್, ಯಾಕೆ ಇದನ್ನ ಬಳಸಬೇಕು ಅನ್ನೋದು ಫಸ್ಟ್ ನಿಮ್ಗೆ ಹೇಳ್ತೀನಿ. ಸೊ ಪ್ರಭಾ ಹೇಳಿರೋ ಹಾಗೆ ನಮ್ಮ ಸ್ಯಾನಿಟರಿ ಪ್ಯಾಡ್ಸ್ ಅಲ್ಲಿ ಇರುವಂತಹ ಆ ಕೆಮಿಕಲ್ ಕಂಟೆಂಟ್ ಅವೆಲ್ಲ ಎಷ್ಟು ನಮ್ಮ ಹೆಲ್ತ್ಗೂ ಮತ್ತೆ ಎನ್ವೈರನ್ಮೆಂಟ್ಗೂ ತುಂಬಾ ಹಾನಿ ಉಂಟು ಮಾಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಇದನ್ನ ಯೂಸ್ ಮಾಡಬೇಕು ಅಂದ್ರೆ. ಅನದರ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇಸ್ ದಿ ಕಂಫರ್ಟ್. ಇದನ್ನ ಇನ್ಸರ್ಟ್ ಮಾಡಿ ನಾವು ಮೆನ್ಸ್ಟ್ರುವಲ್ ಟೈಮ್ ಅಲ್ಲಿ ಇನ್ಸರ್ಟ್ ಮಾಡಿದ್ರೋದ್ರಿಂದ ಇದು ಹಾಕೊಂಡಿದೀವಿ ಒಳಗಡೆ ಒಂದು ಅನ್ನೋದು ಒಂಚೂರು ಗೊತ್ತಾಗೋದಿಲ್ಲ. ಇಟ್ ಇಸ್ ಸೋ ವೆರಿ ಕಂಫರ್ಟಬಲ್. ಅಂಡ್ ಅನದರ್ ಬೆಸ್ಟ್ ಪಾರ್ಟ್ ಇಸ್ ದಿ ಕಾಸ್ಟ್ ಆಸ್ಪೆಕ್ಟ್. ನನಗೆ ಐ ಡೋಂಟ್ ನೋ ದ ಮ್ಯಾಥ್ ಆಫ್ ದಟ್ ಸ್ಯಾನಿಟರಿ ಪ್ಯಾಡ್ಸ್. ಸ್ಮಿತಾ, ಹೌ ಮಚ್ ಡಸ್ ಇಟ್ ವರ್ಕ್ ಇನ್ ಒನ್ ವುಮೆನ್ಸ್ ಸೈಕಲ್? ನಾವು ಬಳಸೋ ಸ್ಯಾನಿಟರಿ ಪ್ಯಾಡ್ಸ್ ಕಾಸ್ಟ್ ಲೆಕ್ಕ ಹಾಕಿದ್ರೆ ಒಂದು 30,000 to 40,000 ರೂಪಾಯಿ ನಾವು ಖರ್ಚು ಮಾಡ್ತೀವಿ ಸ್ಯಾನಿಟರಿ ಪ್ಯಾಡ್ ಮೇಲೆ. Yeah. So this one cup will cost around 1,000 rupees. What is the present market price? So ಒಂದ್ಸಲಿ ನೀವು ಈ ಕಪ್ ನ ಕೊಂಡ್ಕೊಂಡು ಉಪಯೋಗಿಸಕ್ ಶುರು ಮಾಡಿದ್ರೆ ಈ ಕಪ್ ಅಟ್ ಲೀಸ್ಟ್ ಅರೌಂಡ್ 8 to 10 years it will last. ಸೊ ನಾನು ಒಂದ್ ಕಪ್ ಇವಾಗ ಕೊಂಡ್ಕೊಂಡು ಆಲ್ಮೋಸ್ಟ್ 4 years ಇಂದ ಯೂಸ್ ಮಾಡ್ತಾ ಇದ್ದೀನಿ. ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್. ಐ ಥಿಂಕ್ ಅನದರ್ 6 years ಆರಾಮಾಗಿ ಅದನ್ನೇ ಯೂಸ್ ಮಾಡ್ಬೋದು ಅಂತ ನಾನು ಅನ್ಕೊಂಡಿದೀನಿ. ಸೊ ಸ್ಮಿತಾ ಇಸ್ ಯೂಸಿಂಗ್ ಇಟ್ ನನ್ಗಿಂತ ಆಲ್ಮೋಸ್ಟ್ 2-3 years ಮುಂಚೆಯಿಂದ ಯೂಸ್ ಮಾಡ್ತಾ ಇದ್ದಾಳೆ. ಸೊ ದ ಬೆಸ್ಟ್ ಥಿಂಗ್ ದಟ್ ಐ ವಾಂಟ್ ಟು ಸೇ ಇಸ್ ಫಸ್ಟ್ ಇಸ್ ಅ ಕಂಫರ್ಟ್ ಫಾರ್ ದ ವುಮೆನ್ ಅಂಡ್ ವೆರಿ ಗುಡ್ ಆನ್ ಯುವರ್ ಪಾಕೆಟ್. ಒಂದು ಅನದರ್ ಬೆಸ್ಟ್ ಥಿಂಗ್ ಫಾರ್ ಯುವರ್ ಎನ್ವೈರನ್ಮೆಂಟ್. ಸೊ ಇವಾಗ ಹೇಗೆ ಉಪಯೋಗಿಸೋದು ಇದನ್ನ ಅಂತ ಹೇಳ್ತೀನಿ. ಮೆಡಿಕಲ್ ಗ್ರೇಡ್ ಸಿಲಿಕೋನ್ ಇಂದ ಮಾಡಿರುವಂತ ಈ ಮೆನ್ಸ್ಟ್ರುವಲ್ ಕಪ್ ಇಸ್ ಅಬ್ಸಲ್ಯೂಟ್ಲಿ ಸೇಫ್. ಇನ್ಸರ್ಟ್ ಮಾಡೋದಕ್ಕೆ, ಬಾಡಿ ಒಳಗಡೆ ಇನ್ಸರ್ಟ್ ಮಾಡೋದಕ್ಕೆ ಇಟ್ಸ್ ವೆರಿ ವೆರಿ ಸೇಫ್.
ಸೊ ಯಾವುದೇ ತರ ಒಂದು ರಿಯಾಕ್ಷನ್ ಆಗ್ಲಿ ಇನ್ಫೆಕ್ಷನ್ ಆಗ್ಲಿ ಆಗೋದಿಲ್ಲ. ಸೊ ಇಟ್ಸ್ ಅ ವೆರಿ ಇನರ್ಟ್ ಮೆಟೀರಿಯಲ್. ಸೊ ಇದು ನಮ್ಮ ಮಾಡೆಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಮಾಡೆಲ್ ಈ ತರ ಇದೆ. ದಿಸ್ ಇಸ್ ದ ವೆಜೈನಾ, the place where you need to insert your cup, and this is where it sits. ಈ ಜಾಗದಲ್ಲಿ ಕಪ್ ಕೂತ್ಕೊಳ್ಳುತ್ತೆ. ಸೊ ಯಾವ ತರ ಇನ್ಸರ್ಟ್ ಮಾಡ್ಬೇಕು ಅಂದಾಗ ಇದಕ್ಕೆ 2 folds ಬರುತ್ತೆ. ಒನ್ ಇಸ್ ಈ ತರ ಫ್ಲಾಟ್ ಮಾಡಿ ಫೋಲ್ಡ್ ಮಾಡುವಂಥದ್ದು. ಸೊ ದಿಸ್ ಇಸ್ ಅ ಸಿ ಫೋಲ್ಡ್, ನೀವು ಕಾಣಿಸ್ತಾ ಇದೆ ಅನ್ಕೊಳ್ತೀನಿ. ಸೊ ದಿಸ್ ಇಸ್ ಅ ಸಿ ಫೋಲ್ಡ್ ಒಂದು. ಇನ್ನೊಂದು ಇಸ್ ಅ ಪಂಚ್ ಡೌನ್ ಫೋಲ್ಡ್. ಸೊ ಏನಕ್ಕೆ ಈ ತರ ಫೋಲ್ಡ್ ಮಾಡ್ಬೇಕು ಅಂತಂದ್ರೆ ದಿಸ್ ಸರ್ಕಂಫರೆನ್ಸ್ ಇಸ್ ಸ್ವಲ್ಪ ದೊಡ್ಡದಾಗಿದೆ ಅಲ್ವಾ, ಇನ್ಸರ್ಟ್ ಮಾಡೋದಕ್ಕೆ. ದಿಸ್ ಇಸ್ ಅ ಲಿಟಲ್ ಬಿಗರ್ ಇನ್ ಸೈಜ್ ಅಲ್ವಾ. ಸೊ ಈ ತರ ನಾವು ಚಿಕ್ಕದಾಗಿ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಇಟ್ಸ್ ಈಸಿಯರ್ ಎಂಟ್ರಿ ಇನ್ಸೈಡ್. ಸೊ ಅದೊಂದೇ ಕಾರಣಕ್ಕೋಸ್ಕರ ನೀವು ಈ ತರ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಸೊ ಈ ತರ ಫೋಲ್ಡ್ ಮಾಡ್ಕೊಂಡು ಯು ನೀಡ್ ಟು ಸ್ಕ್ವಾಟ್ ಆನ್ ದ ಫ್ಲೋರ್. ಸ್ಕ್ವಾಟ್ ಅಂದ್ರೆ ಈ ಇಂಡಿಯನ್ ಕಮೋಡ್ ಮೇಲೆ ಕೂತ್ಕೊಳ್ತೀವಲ್ಲ ಕೆಳಗಡೆ ನೆಲದ ಮೇಲೆ, ಆ ತರ ಸ್ಕ್ವಾಟ್ ಮಾಡ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನಿಮ್ ವೆಸ್ಟರ್ನ್ ಕಮೋಡ್ ಮೇಲೆ ಒಂದ್ ಕಾಲ್ ಮೇಲ್ ಇಟ್ಕೊಂಡು ಸೊ ದಟ್ ವಿಲ್ ಬಿ ಅನದರ್ ಬೆಟರ್ ಆಪ್ಷನ್ ಆಲ್ಸೋ for you to insert. ಒಳಗಡೆ ಇನ್ಸರ್ಟ್ ಮಾಡೋದಕ್ಕೆ that is another style. So what you have to do is ನಮ್ಮ ಇದು vaginal entry straight ಆಗಿರೋದು ನಮ್ಮ ಬಾಡಿಗೆ, it's slightly to inclined towards back side ಈ ತರ. ಸೊ ನೀವು ಸ್ಕ್ವಾಟ್ ಮಾಡ್ಬಿಟ್ಟು ಇದನ್ನ ಒಳಗಡೆ ಈ ತರ ಇನ್ಸರ್ಟ್ ಮಾಡ್ಬೇಕಾಗುತ್ತೆ. ಇನ್ಸರ್ಟ್ ಮಾಡಿದ ತಕ್ಷಣ ಒಳಗಡೆ it opens up and it sits at the entry of your vagina here and it locks. ಒಂದು ಏರ್ ಲಾಕ್, ಒಂದು ಸೀಲ್ ಲಾಕ್ ಆಗ್ಬಿಡುತ್ತೆ. ಸೊ ವ್ಯಾಕ್ಯೂಮ್ ಲಾಕ್. ಸೊ ಆಗೋದ್ರಿಂದ ನೀವ್ ಏನೇ ಕೆಲಸ ಮಾಡ್ಲಿ, ಸಪೋಸ್ ಜಿಗಿಯೋದಾಗ್ಲಿ, ಸ್ವಿಮ್ಮಿಂಗ್ ಹೋಗೋದಾಗ್ಲಿ, ಇಲ್ಲ ಸೈಕ್ಲಿಂಗ್ ಮಾಡೋದಾಗ್ಲಿ, ಯೋಗ ಮಾಡಿ ತಲೆ ಕೆಳಗ್ ಹಾಕಿ ಕಾಲ್ ಮೇಲ್ ಹಾಕಿ, ದ ಕಪ್ ವಿಲ್ ನಾಟ್ ಇನ್ಸರ್ಟ್. ಯಾವುದೇ ಈ ತರ ಬಾಗೋದಿಲ್ಲ, ಅಲ್ಲೇ ಕೂತಿರುತ್ತೆ. ಇಟ್ ವಿಲ್ ಸಿಟ್ ಟೈಟ್ ಇನ್ ಇಟ್ಸ್ ಓನ್ ಪೊಸಿಷನ್. ಸೊ ಮತ್ತೆ ಆಲ್ಮೋಸ್ಟ್ ಅರೌಂಡ್ 3 hours ಇರ್ಬೋದು, 4 hours ಇರ್ಬೋದು, ಡಿಪೆಂಡಿಂಗ್ ಆನ್ ಯೋರ್ ಫ್ಲೋ. ಸಪೋಸ್ ನೀವು ಫಸ್ಟ್ ಮಂತ್ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾಗತ್ತೆ. ಯಾವ ತರ ಅಂದ್ರೆ ಸಪೋಸ್ ನಿಮ್ ಸ್ಯಾನಿಟರಿ ಪ್ಯಾಡ್ಸ್ ನ ಯೂಶಲಿ ದೇ ಸೇ 4 hours ಎಂಟಿ ಮಾಡ್ಬೇಕು, ಚೇಂಜ್ ಮಾಡ್ಕೋಬೇಕು ಅಂತ. ಸೊ ನಿಮ್ ಫ್ಲೋ ತುಂಬಾ ಹೆವಿ ಇದೆ ಅಂತಂದ್ರೆ 2 hours ರಿಮೂವ್ ಮಾಡಿ ಮತ್ತೆ ರೀಇನ್ಸರ್ಟ್ ಮಾಡಿ. ನನ್ ಫ್ಲೋ ಇಸ್ ವೆರಿ ಲೆಸ್. ಸೊ ಬೆಳಗ್ಗೆ ನಾನು ಇನ್ಸರ್ಟ್ ಮಾಡಿದ್ರೆ ಸಂಜೆವರೆಗೂ ತಲೆ ಕೆಡ್ಸ್ಕೊಳ್ಳೋದಿಲ್ಲ, ಬಿಕಾಸ್ ದಟ್ ಇಸ್ ಆಲ್ ಐ ಬ್ಲೀಡ್. ಸೊ ಬೇಸಿಕಲಿ ಟ್ವೈಸ್ ಅ ಡೇ ಇಸ್ ಓನ್ಲಿ ಟೈಮ್ಸ್ ದಟ್ ಐ ರಿಮೂವ್ ನನ್ ಕಪ್ ನ. ಸೊ ಆ ತರ ನೀವು ಫಸ್ಟ್ ಮಂತ್ ಅಲ್ಲಿ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾಗತ್ತೆ, ವೆದರ್ ಇಟ್ ಇಸ್ 3 hours, 4 hours, 5 hours ಅಂತ ಅಂದ್ಬಿಟ್ಟು. ಸೊ ಲೇಟರ್ ಬೈ ಸೆಕೆಂಡ್ ಮಂತ್, ಥರ್ಡ್ ಮಂತ್ ಇಂದ ಯು ವಿಲ್ ಗೆಟ್ ದ ಹ್ಯಾಂಗ್ ಆಫ್ ಇಟ್. ಎಷ್ಟು ಬೇಗ ತೆಗಿಬೇಕು ಅಥವಾ ಎಷ್ಟು ನಿಧಾನ ತೆಗಿಬಹುದು ಅದನ್ನ ಅಂತಂದ್ಬಿಟ್ಟು. ಸೊ ಇದನ್ನ ರಿಮೂವ್ ಮಾಡೋದಕ್ಕೆ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಯು ನೀಡ್ ಟು ಫಾಲೋ ದ ಇನ್ಸ್ಟ್ರಕ್ಷನ್ಸ್. ತುಂಬಾ ಜನಕ್ಕೆ ಗಾಬರಿ ಆಗ್ಬಿಡುತ್ತೆ, ನನ್ ಕಪ್ ಎಲ್ಲೋ ಹೊಟ್ಟೋಗಿದೆ, ನಂಗೆ ಸಿಗ್ತಾ ಇಲ್ಲ, ಯಾವ ತರ ತೆಗಿಬೇಕು ಅನ್ನೋ ಈ ತರ ತುಂಬಾ ಕ್ವೆಶನ್ಸ್, ಕನ್ಫ್ಯೂಸ್ಡ್ ಕ್ವೆಶನ್ಸ್ ಅಂತೂ ಬಂದೇ ಬರುತ್ತೆ. ಸೊ ನೀವ್ ಒಂದೇನ್ ತಿಳ್ಕೊಬೇಕು ಅಂದ್ರೆ ವೆಜೈನಾ ಇರೋದು ಇಷ್ಟೇ ಜಾಗ. ಸೊ ಇಲ್ಲಿಂದ ಬರೀ ಒಂದು ಸೀಮೆನ್ ಎಂಟ್ರಿ ಆಗೋಕ್ ಮಾತ್ರ ಪ್ರೊವಿಷನ್ ಇರೋದು, ಬೇರೆ ಇನ್ನೇನು ಒಳಗಡೆ ಹೋಗೋಕೆ, ಮೇಲ್ ಹೋಗೋಕೆ, ಕಳೆದೋಗಕ್ಕೆ ಚಾನ್ಸೇ ಇಲ್ಲ. ಸೊ ನಿಮ್ ಕಪ್ ಎಲ್ಲಿ ಇನ್ಸರ್ಟ್ ಮಾಡಿರ್ತಾರೋ ಅಲ್ಲೇ ಕೂತಿರುತ್ತೆ. ಸೊ ಓನ್ಲಿ ಥಿಂಗ್ ಇಸ್ ನೀವು ರಿಲ್ಯಾಕ್ಸ್ ಆಗ್ಬೇಕು. ಅಗೇನ್ ಸ್ಕ್ವಾಟ್ ಡೌನ್, ಕೆಳಗಡೆ ಅದೇ ಪೊಸಿಷನ್ ಅಲ್ಲಿ ಅಥವಾ ವಿತ್ ಒನ್ ಲೆಗ್ ಆನ್ ದ ವೆಸ್ಟರ್ನ್ ಕಮೋಡ್ ಇಟ್ಕೊಂಡು ಆ ಪೊಸಿಷನ್ ಅಲ್ಲೇ ಇರ್ಬೇಕು. ಇದ್ದು ಬೆರಳನ್ನ ಒಳಗಡೆ ಹಾಕಿ ಯು ಹ್ಯಾವ್ ಟು ಫೀಲ್ ದಿಸ್. ಈ ಕಪ್ ನ ಯು ಹ್ಯಾವ್ ಟು ಫೀಲ್ ಇಟ್. ಫೀಲ್ ಮಾಡಿ ಗಿವ್ ಅ ಸ್ಮಾಲ್ ಪಿಂಚ್. ಯಾಕೆ ಪಿಂಚ್ ಮಾಡ್ಬೇಕು ಅಂತಂದ್ರೆ ನಾನ್ ಮುಂಚೆನೆ ಹೇಳ್ದೆ ಇಲ್ಲೊಂದು ವ್ಯಾಕ್ಯೂಮ್ ಸೀಲ್ ಆಗಿರುತ್ತೆ ಅಂತ. ಸೊ ನೀವು ಪಿಂಚ್ ಮಾಡಿದ ತಕ್ಷಣ ವ್ಯಾಕ್ಯೂಮ್ ಸೀಲ್ ಓಪನ್ ಆಗಿ ದ ಕಪ್ ವಿಲ್ ಜಸ್ಟ್ ವೆರಿ ಈಸಿಲಿ ಸ್ಲೈಡ್ ಡೌನ್. ಸೊ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಪ್ರೊಸೀಜರ್ ದಟ್ ನೀವು ಜ್ಞಾಪಕ ಇಟ್ಕೋಬೇಕಾಗುತ್ತೆ ಯಾವ ತರ ಇದನ್ನ ತೆಗಿಬೇಕು ಅಂತ. ಸೊ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಇದ್ರದ್ದು ಏನು ಅಂತಂದ್ರೆ ನೀವ್ ಇದನ್ನ ಫಸ್ಟ್ ಟೈಮ್ ಟ್ರೈ ಮಾಡೋವಾಗ ಕೀಪ್ ಇನ್ ಮೈಂಡ್ ನಿಮ್ ಪೀರಿಯಡ್ಸ್ ಟೈಮ್ ಅಲ್ಲೇ ಟ್ರೈ ಮಾಡಿ. ಡೋಂಟ್ ಟ್ರೈ ಪೀರಿಯಡ್ಸ್ ಇರೋವಾಗಂತೂ ಟ್ರೈ ಮಾಡಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಪೀರಿಯಡ್ಸ್ ಟೈಮ್ ಅಲ್ಲಿ ದಿಸ್ ಲೈನಿಂಗ್, ಯೋರ್ ವೆಜೈನಲ್ ಲೈನಿಂಗ್ ವಿಲ್ ಹ್ಯಾವ್ ಅ ನ್ಯಾಚುರಲ್ ಲ್ಯೂಬ್ರಿಕೇಶನ್. ಸೊ ನೀವು ಹಾಕೊಳ್ಳೋದಿಕ್ಕೆ ತೆಗಿಯೋದಿಕ್ಕೆ ಇಟ್ಸ್ ವೆರಿ ವೆರಿ ಈಸಿ. ಸಪೋಸ್ ನಿಮ್ ಪೀರಿಯಡ್ಸ್ ಟೈಮ್ ಅಲ್ಲದೆ ಇದ್ದಾಗ ನಾವು ಟ್ರೈ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಒಂದ್ ಸ್ವಲ್ಪ ಪೇನ್ ಆಗುತ್ತೆ. ಅದರ್ ದನ್ ದಟ್ ನಥಿಂಗ್ ಎಲ್ಸ್ ವಿಲ್ ಹ್ಯಾಪನ್. ಸೊ ಇಫ್ ಯುರ್ ಓಕೆ ವಿತ್ ದಟ್ ಯು ಕ್ಯಾನ್ ಗೋ ಹೆಡ್ ಅಂಡ್ ಟ್ರೈ. ಸೊ ನಾನು ಮುಂಚೆ ಹೇಳಿದ ತರ ಈ ತರ ಒಂದ್ ಕಪ್ ಇನ್ಸರ್ಟ್ ಮಾಡಿದಾಗ ಕೆಳಗಡೆ ಸ್ಟಾಕ್ ಇರುತ್ತೆ. ಸೊ ಇದನ್ನ ದಯವಿಟ್ಟು ತೆಗಿಯುವಾಗ ಎಳಿಬೇಡಿ. ಎಳೆದ್ರೆ ಏನಾಗುತ್ತೆ, ಇಲ್ಲಿ ವ್ಯಾಕ್ಯೂಮ್ ಸೀಲ್ ಅಲ್ಲಿ ಸೀಲ್ ಆಗಿರುತ್ತಲ್ವಾ, ಸೊ ಇಲ್ಲಿ ಟೈಟ್ ಆಗಿ ಕೂತಿರುತ್ತೆ. ನೀವು ಕೆಳಗಿಂದ ಎಳೆದಾಗ ಆಲ್ ಯೋರ್ ವೆಜೈನಲ್ ಮಸಲ್ಸ್ ಆಲ್ಸೋ ವಿಲ್ ಸ್ಟಾರ್ಟ್ ಪುಲ್ಲಿಂಗ್.
ಅದು ತುಂಬಾ ಪೇನ್ ಆಗುತ್ತೆ. ಸೊ ಇದನ್ನ ಎಳಿಬಾರ್ದು. ಈ ಸ್ಟಾಕ್ ಇರೋದು ಬರೀ ಬೆರಳು ಹಾಕಿ ಫೀಲ್ ಮಾಡಿ ಮತ್ತೆ ಪಿಂಚ್ ಮಾಡ್ಲೇಬೇಕಾಗುತ್ತೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ನೀವು ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಸೊ ಈ ತರ ಪಿಂಚ್ ಮಾಡಿ ಮತ್ತೆ ತೆಗೆದು ಎಂಟಿ ಮಾಡ್ಬೇಕು. ಸೊ ಇದನ್ನ ಏನ್ ಜ್ಞಾಪಕ ಇಟ್ಕೋಬೇಕು ಇದರಲ್ಲಿ ಅಂದ್ರೆ, ಇದನ್ನ ಸ್ಟೆರಿಲೈಸ್ ಮಾಡ್ಬೇಕಾ, ಎಷ್ಟ್ ಸಲ ಮಾಡ್ಬೇಕು, ಯಾವಾಗ ಮಾಡ್ಬೇಕು ಅಂತ. ಸೊ ಪೀರಿಯಡ್ ಸ್ಟಾರ್ಟ್ ಆಗೋದಕ್ ಮುಂಚೆ, ಸಪೋಸ್ ಇವಾಗ ಸ್ಟಾರ್ಟ್ ಆಯ್ತು ನಾನು ಯೂಸ್ ಮಾಡ್ಬೇಕು ಕಪ್ಪು ಅಂದಾಗ ಅದನ್ನ ಬಿಸಿನೀರಲ್ಲಿ ಸ್ಟೆರಿಲೈಸ್ ಮಾಡ್ಬೇಕು. ಸೇಮ್ ಈ ಬೇಬಿ ನಿಪ್ಪಲ್ಸ್ ಯಾವ ತರ ಸ್ಟೆರಿಲೈಸ್ ಮಾಡ್ತೀರಾ ನೀವು, ಬಿಸಿನೀರಲ್ಲಿ ಹಾಕಿ ಒಂದ್ 2 ನಿಮಿಷ ಬಿಟ್ಟು ತೆಗ್ದಿರಲ್ಲ, ಸೇಮ್ ಅದೇ ಪ್ರೊಸೀಜರ್ ಇಲ್ಲೂನುವೆ. ಸೊ ಪೀರಿಯಡ್ಸ್ ಅಂದ್ರೆ 5 ದಿವಸ 4 ದಿವಸ ನಿಮ್ ಪೀರಿಯಡ್ ಸೈಕಲ್ ಅಂತರದಲ್ಲಿ ಯು ಡೋಂಟ್ ಹ್ಯಾವ್ ಟು ಸ್ಟೆರಿಲೈಸ್ ವಿತ್ ಬಾಯ್ಲಿಂಗ್ ಹಾಟ್ ವಾಟರ್. ಸುಮ್ನೆ ರೆಗ್ಯುಲರ್ ವಾಟರ್ ಅಲ್ಲಿ ವಾಶ್ ಮಾಡಿ ಯೂಸ್ ಮಾಡಿದ್ರೆ ಸಾಕು. ಯು ಡೋಂಟ್ ಹ್ಯಾವ್ ಟು ಕ್ಲೀನ್ ಇಟ್ ವಿತ್ ಸೋಪ್ ಅಂಡ್ ಆಲ್ ದೋಸ್ ಥಿಂಗ್ಸ್. ಯಾಕಂದ್ರೆ vagina itself is a very fantastic organ. So it can take care of the cleanliness by itself. So ಅಲ್ಲಿರುವಂತಹ ಒಳ್ಳೆ ಬ್ಯಾಕ್ಟೀರಿಯಾನ ನಾವು ಸೋಪ್ ಹಾಕಿ ತೊಳೆದು ಅದನ್ನ ಅತಿ ಕ್ಲೀನ್ ಮಾಡ್ಬೇಕಾಗಿರೋದೇನ್ ಬೇಕಾಗಿಲ್ಲ. ಸೊ ಯು ಕ್ಯಾನ್ ಜಸ್ಟ್ ವಾಶ್ ವಿತ್ ಪ್ಲೇನ್ ವಾಟರ್ ಅಂಡ್ ರೀಇನ್ಸರ್ಟ್ ಇಟ್ ಬ್ಯಾಕ್. ಸೊ ಮತ್ತೆ ನಿಮ್ದು ಪೀರಿಯಡ್ ಸೈಕಲ್ 5 ದಿವಸದ ಸೈಕಲ್ ಮುಗೀತು ಅಂದಾಗ ಮತ್ತೆ ಸ್ಟೆರಿಲೈಸ್ ಮಾಡಿ ದ ಸೇಮ್ ಲೈಕ್ ದ ಫಸ್ಟ್ ಡೇ ಕ್ಲೀನ್ ಮಾಡಿ ತೆಗ್ದಿಟ್ಬಿಡ್ಬೋದು. ಸೊ ದಿಸ್ ಇಸ್ ಅ ವಂಡರ್ಫುಲ್ ಆಪ್ಷನ್ ವಿಚ್ ಇಸ್ ಅವೈಲಬಲ್. ಸೊ ಈ ಆಪ್ಷನ್ ನ ದಯವಿಟ್ಟು ನೀವು ನೋಡಿ ತಿಳ್ಕೊಳ್ಳಿ, ಸ್ಟಾರ್ಟ್ ಯೂಸಿಂಗ್ ಇಟ್ ಫ್ರಮ್ ದ ಫಸ್ಟ್ ಮಂತ್ ಇಟ್ ಸೆಲ್ಫ್. ಇವಾಗ ನಿಮ್ಗೆ ಇನ್ಫಾರ್ಮೇಶನ್ ಬಂದಿದೆ ಅಂದಾಗ ದಯವಿಟ್ಟು ತಗೊಳ್ಳಿ. ಆನ್ಲೈನ್ ಸರ್ವಿಸ್ ಇದೆ, ಸ್ಮಿತಾ ಅವರು ಆರ್ ಸ್ಟಿಲ್ ಆಪರೇಟಿಂಗ್ ಆನ್ ದಿಯರ್ ಸರ್ವಿಸ್. ಸೊ ಅಂಡ್ ಬೈ ಇಟ್ ಇಮಿಡಿಯೇಟ್ಲಿ ಅಂಡ್ ಸ್ಟಾರ್ಟ್ ಯೂಸಿಂಗ್. ನಾನ್ ತಗೊಂಡ್ ಆಲ್ಮೋಸ್ಟ್ 1 ಮಂತ್ ಸುಮ್ನೆ ಕೈಯಲ್ಲಿ ಇಟ್ಕೊಂಡಿದ್ದೆ. ಪ್ರತಿ ತಿಂಗಳು 2 ಮಂತ್ಸ್, ಆಲ್ಮೋಸ್ಟ್ 1 ಮಂತ್ ಅಲ್ಲ 2 ಮಂತ್ಸ್ ಯೂಸ್ ಮಾಡೋದಾ ಬೇಡ್ವಾ, ಹೇಗಪ್ಪ ಇದನ್ನ ಒಳಗಡೆ ಹಾಕೋದು, ಇಷ್ಟು ದೊಡ್ಡದು ಒಳಗಡೆ ಹೋಗ್ಬೇಕಲ್ವಾ ಅಂತ ಅನ್ಬಿಟ್ಟು ಈ ತರ ಗೊಂದಲಗಳು ಡೆಫಿನೆಟ್ಲಿ ಇದ್ದೇ ಇರುತ್ತೆ ನಮ್ಗೆ. ಸೊ ಒಂದು ಏನ್ ಜ್ಞಾಪಕ ಇಟ್ಕೋಬೇಕು ಅಂದ್ರೆ, ನಮ್ ಒಂದು ಮಗು ಅಂತ ಅಷ್ಟು ದೊಡ್ಡ ತಲೆ, ತೆಂಗಿನಕಾಯಿ ಸೈಜ್ ತಲೆದು ಒಂದು ಮಗು ಆಚೆ ಬರುತ್ತೆ ನಮ್ಮ ವೆಜೈನಾ ಇಂದ ಅಂದಾಗ, ಈ ಚಿಕ್ಕ ಸೈಜ್ ಇಂದು ಕ್ಯಾನ್ ಬಿ ಇನ್ಸರ್ಟೆಡ್ ಡೆಫಿನೆಟ್ಲಿ ಅಲ್ವಾ. ಹೇಗಪ್ಪ ಇನ್ಸರ್ಟ್ ಮಾಡೋದನ್ನೋ ಒಂದು ಟ್ಯಾಬೂಸ್ ನಮ್ ಇಂಡಿಯನ್ ಕಲ್ಚರ್ ಅಲ್ಲಿ ಇಸ್ ವೆರಿ ವೆರಿ ಕಾಮನ್. ಬಟ್ ಟ್ರಸ್ಟ್ ಮೀ, ಇದು ತುಂಬಾ ಅಂದ್ರೆ ತುಂಬಾನೇ ಈಸಿ ಇನ್ಸರ್ಟ್ ಮಾಡೋದು. ಫಸ್ಟ್ ಮಂತ್ ಸ್ವಲ್ಪ ಇರುತ್ತೆ ಆ ತರ ಭಯ, ಬಟ್ ಡೆಫಿನೆಟ್ಲಿ ಯು ವಿಲ್ ಕಮ್ ಓವರ್ ಇಟ್. ಸೊ ಹೆಣ್ಮಕ್ಳು ಸಾಧನೆ ಮಾಡದೇ ಇರುವಂತ ಒಂದು ಫೀಲ್ಡ್ ಇಲ್ಲ, ಏನೂ ಇಲ್ಲ. ಸೊ ಡೆಫಿನೆಟ್ಲಿ ದಿಸ್ ಇಸ್ ನಾಟ್ ಅ ಬಿಗ್ ಥಿಂಗ್ ನಮ್ಗೆ ಟ್ರೈ ಮಾಡೋದಿಕ್ಕೆ. ಸೊ ಪ್ಲೀಸ್ ಗೋ ಹೆಡ್, ಯೂಸ್ ದಿಸ್ and spread this word to the others. Idu definitely you will not see it anywhere in retail, medical store allagli athwa bere angadigalallagli ellu nodalla. Yake anta nivella kutuhalದಿಂದ ಇರಬಹುದು. One main reason for not seeing this in retail is, suppose in one sali ಕೊಂಡ್ಕೊಂಡ್ರೆ ನೀವು next month ಮತ್ತೆ ಅಂಗಡಿಗೆ ಹೋಗಲ್ಲ. ಆದ್ರೆ ಸ್ಯಾನಿಟರಿ ಪ್ಯಾಡ್ಸ್ ಆತರ ಅಲ್ಲ, every month there is a requirement. So you can imagine, ಒಂದ್ಸಲಿ ನೀವ್ ಇದನ್ನ ಕೊಂಡ್ಕೊಂಡ್ ಇಟ್ಕೊಂಡ್ಬಿಟ್ರೆ ಏನ್ ಮಾಡೋದು, ಇವಾಗ ವಿಸ್ಪರ್ ಅಂತ ಕಂಪನಿಗಳು ಎಲ್ಲಿ ಹೋಗ್ಬೇಕು. ಸೊ ದಟ್ ಈಸ್ ದ ರೀಸನ್ ವೈ ದೇ ಆರ್ ನಾಟ್ ಬ್ರಿಂಗಿಂಗ್ ದಿಸ್ ಇನ್ ಟು ದಿ ರಿಟೇಲ್ ಮಾರ್ಕೆಟ್. ಆದ್ರೆ ಆನ್ಲೈನ್ ಅಲ್ಲಿ ತುಂಬಾ ಇದೆ, ತುಂಬಾ ಬ್ರ್ಯಾಂಡ್ಸ್ ಅವೈಲಬಲ್ ಇದೆ. ಬಟ್ ನೀವು ಸ್ವಲ್ಪ ತಗೊಳ್ಳೋವಾಗ ಯೋಚನೆ ಮಾಡಿ ಯಾವ ಬ್ರ್ಯಾಂಡ್ ಬೆಟರು ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ ತಗೋಬೇಕಾಗತ್ತೆ. ಯಾಕಂದ್ರೆ ತುಂಬಾ ಚೀಪ್ ಆಪ್ಷನ್ಸ್ ಬಂದಿದೆ ಮಾರ್ಕೆಟ್. 250, 300 ಈ ರೇಂಜ್ ಅಲ್ಲೆಲ್ಲ ತುಂಬಾ ಕಪ್ ಸಿಗ್ತಾ ಇದೆ. ಸೊ ಸ್ವಲ್ಪ ಸರ್ವೆ ಮಾಡಿ, ಗೂಗಲ್ ಅಪ್ ಮಾಡಿ, ಫ್ರೆಂಡ್ಸ್ ನ ಕೇಳಿ. ದಿಸ್ ಇಸ್ ದ ಬ್ರ್ಯಾಂಡ್ ನಾನ್ ಯೂಸ್ ಮಾಡ್ತಾ ಇರೋದು, ಸ್ಟೋನ್ ಸೂಪ್ ಅನ್ನೋದು. ಐ ಆಮ್ ವೆರಿ ಕಂಫರ್ಟಬಲ್, ಹ್ಯಾಪಿ ಯೂಸಿಂಗ್ ದಿಸ್. ಇನ್ ಫ್ಯಾಕ್ಟ್ ದಿಸ್ ಇಸ್ ವಾಟ್ ಐ ಹವ್ ರೆಕಮೆಂಡೆಡ್ ಟು ಮೋಸ್ಟ್ ಆಫ್ ಮೈ ಫ್ರೆಂಡ್ಸ್. ಸೊ ಒನ್ ಆಫ್ ದ ನೈಸ್ ಬ್ರ್ಯಾಂಡ್ ವಿಚ್ ಇಸ್ ಅವೈಲಬಲ್. ಸೊ ಯು ಕ್ಯಾನ್ ಗೋ ಇನ್ ಫಾರ್ ದಿಸ್. Smita, did I miss out on anything? Let's ask. If nobody asked, then I'll ask the frequently asked question. ಯಾರಿಗಾರ ಏನಾದ್ರು ಪ್ರಶ್ನೆ ಇದೆಯಾ? ನೀವು ಚಾಟ್ ವಿಂಡೋ ನಲ್ಲಿ ಟೈಪ್ ಮಾಡಬಹುದು. So I'll only ask then. Yeah, Aruna is saying something. Aruna is my friend, Smita. She is using the cup which I have given. Oh, okay, she's the cup. Okay. So the cup hakondu ನಾವು ಯೂರಿನ್ ಪಾಸ್ ಮಾಡಬೇಕಾದ್ರೆ ತೆಗಿಬೇಕಾಗುತ್ತೆ. That's a very important point that Smita raised. ಸೊ ಕಪ್ ಹಾಕೊಂಡಾಗ ಯೂರಿನ್ ಪಾಸ್ ಮಾಡ್ಬೋದಾ, ನಾವು ಸ್ಟೂಲ್ಸ್ ಪಾಸ್ ಮಾಡ್ಬೋದಾ ಅನ್ನೋ ಈ ತರ ತುಂಬಾ ಡೌಟ್ಸ್ ಇರುತ್ತೆ ಜನರಿಗೆ. ಕಪ್ I don't know how many people have confusion with ನಮ್ಮ ಬಾಡಿಯಲ್ಲಿ ಕೆಳಗಡೆ ಎಷ್ಟು ಹೋಲ್ಸ್ ಇದೆ ಅನ್ನೋದು.
See, you can see the picture which is ಕಾಣಿಸ್ತಾ ಇರೋದು ಸ್ಕ್ರೀನ್ ಅಲ್ಲಿ. So first one is the what is there is the urinary ಗೆ urethra ಅಂತ ಹೇಳ್ತೀವಿ, where you pass the urine. So the second one is the vagina, that is where you have to insert this cup. And the third one is the rectum, ಅಂದ್ರೆ ನೀವು stools pass ಮಾಡುವಂತ ಜಾಗ. So definitely ನೀವು ಈ cup ನ insert ಮಾಡಿದಾಗ you don't have to remove this urine pass ಮಾಡೋದಾಗ್ಲಿ ಅಥವಾ ಇದು stool pass ಮಾಡೋದಾಗ ಆ ಟೈಮಲ್ಲಿ ಸಮಯದಲ್ಲಿ you don't have to remove the cup. ಕಪ್ ತೆಗೆಯೋ ಅವಶ್ಯಕತೆ ಡೆಫಿನೆಟ್ಲಿ ಇಲ್ಲ. ಸೊ anything else? Can you also show ಹಾಕೊಳ್ಳೋದು ಮತ್ತೆ ತೆಗೆಯೋದು ಪ್ರೊಸೀಜರ್ ಇನ್ನೊಂದ್ಸಲ ತೋರಿಸ್ತೀರಾ? Yeah, sure. Yeah. So ಹೇಗೆ ಹಾಕೊಳ್ಳೋದು ಅಂತಂದಾಗ I will show you once again. Aruna is saying that it's available in Namdaris and Big Bazaar also. So Smita, you need, can you answer that? Or maybe even Dr. Meenakshi Bharat can answer that. She's saying that it becomes a little loose during heavy bleeding and needs that frequent change. Frequent change as in frequent emptying? You mean? Yeah, actually, Aruna, what happens is... Yes, she's saying frequent... when you're heavy bleeder, no, the walls of the vagina become a little like because of the bleeding. You take the cup. You need to empty the cup more frequently. The suction is kind of loosened because of the flow of the liquids. So one of the important elements there is if you keep doing Kegels or some kind of vaginal exercises, your vagina will be able to hold the cup much better. Anu is saying that she's not satisfied with the quality. Where can I get a good quality menstrual cup? So if you see in India, there are cups available from 150-200 rupees onwards till 4,000 rupees. Adu 150-200 al sigodandre China cheapies. Adu cheap agide, but quality chenagiralla. Jasti yavado ondu foreign cup tu copy irutte. And ಅದಕ್ಕೇನು ಸಪೋರ್ಟ್ ಇರಲ್ಲ, ಏನು ಇರಲ್ಲ. ಸೊ ಯು ವೋಂಟ್ ಗೆಟ್ ಎನಿ ಸಪೋರ್ಟ್ ಆನ್ ದ್ಯಾಟ್. ಕೆಲವೊಂದ್ರಲ್ಲಿ ಮ್ಯಾನ್ಯುಯಲ್ ಕೂಡ ಸರಿಗಿರಲ್ಲ, ಚೈನೀಸ್ ಅಲ್ಲಿ ಇರುತ್ತೆ. ದ ಅದರ್ ಥಿಂಗ್ ಇಸ್ ದ 3,000-4,000 rupees ಅವು ಅಂದ್ರೆ ಇಂಪೋರ್ಟೆಡ್ ಕಪ್ಸ್, ಮೀಲುನಾ ಕಪ್, ದೀವಾ ಕಪ್, ಈ ತರ. ಅಗೇನ್ ಅದರಲ್ಲಿ ಸಪೋರ್ಟ್ US ಬೇಸ್ಡ್ ಇರುತ್ತೆ. ವಾಟ್ ವಿ ರೆಕಮೆಂಡ್ ಇಸ್ ಗೋ ಫಾರ್ ಇಂಡಿಯನ್ ಬ್ರ್ಯಾಂಡ್ಸ್. ನಮ್ ಇಂಡಿಯನ್ ಮೆಂಟಾಲಿಟಿ ಅಂದ್ರೆ ನಾವು ಮೋಸ್ಟ್ಲಿ ತುಂಬಾ ಚೀಪು ಪರ್ಚೇಸ್ ಮಾಡಲ್ಲ, ತುಂಬಾ ಎಕ್ಸ್ಪೆನ್ಸಿವ್ ಪರ್ಚೇಸ್ ಮಾಡಲ್ಲ, ಮಿಡಲ್ ಗ್ರೌಂಡ್ ಹೋಗ್ತೀವಿ. ಯಾವುದು ರೀಸನೇಬ್ಲಿ ಅಫೋರ್ಡಬಲ್ ಯೆಟ್ ನಾಟ್ ವೆರಿ ಚೀಪ್, ಬಿಕಾಸ್ ದಟ್ ಡಿಫೈನ್ಸ್ ಕ್ವಾಲಿಟಿ ಫಾರ್ ಅಸ್. ಅಂಡ್ ನಿಜವಾಗ್ಲೂ ಆ ರೇಂಜ್ ಅಲ್ಲಿ ಇರೋ ಎಲ್ಲ ಕಪ್ಸ್ ಮೇಡ್ ಇನ್ ಇಂಡಿಯಾ ಇರುತ್ತೆ. ಅಂಡ್ ಮೋಸ್ಟ್ ಆಫ್ ದೇಮ್ ಆರ್ ಮೆಡಿಕಲ್ ಗ್ರೇಡ್ ಸಿಲಿಕಾನ್. ಮತ್ತೆ ಸಪೋರ್ಟ್ ಸಿಗುತ್ತೆ ನಿಮ್ಗೆ. ಇದರ್ ಇಸ್ ವಾಟ್ಸ್ಆಪ್ ಸಪೋರ್ಟ್, ಫೇಸ್ಬುಕ್ ಸಪೋರ್ಟ್, ಇಮೇಲ್ ಸಪೋರ್ಟ್. ಏನಾದ್ರೂ ಈ ತರ ಕ್ವೆಶನ್ಸ್ ಕೇಳೋದಾತಂದ್ರೆ ಯು ಹ್ಯಾವ್ ಟು ಹ್ಯಾವ್ ಸಮ್ಮನ್ ಹೂ ಯು ಕ್ಯಾನ್ ಆಸ್ಕ್ ದೋಸ್ ಕ್ವೆಶನ್ಸ್ ಟು. ಸೊ yeah, so like since I am a part of a company called Stone Soup, ನೀವು ಕೇಳಿದ್ರೆ ನಾನು ಹೇಳೋದು ಸ್ಟೋನ್ ಸೂಪ್ ಕಪ್ಪೆ ಎಲ್ಲಕ್ಕಿಂತ ಬೆಸ್ಟ್ ಅಂತ. But basically, or like I was saying, any Indian cup will do. If we have any vaginal and ulceration in the vaginal area. Meenakshi, can you just come? I didn't understand. I didn't understand why she said, "Can I use?" Oh, menstrual cups. That's a short form. I was really worried as to what that was. Yes, you can use the menstrual cup. You actually, when you're getting your periods, whatever vaginal infection that you have just goes away because of the blood. So usually during our periods, we don't have vaginal infection. So the vaginal infection is either before or after the periods. So menstrual cup can be used. You need to cut your fingernails before you insert the menstrual cup, because it's the fingernails that can hurt the inner lining of the vagina. There is nothing else that can do. So what was the other question? Sorry. That's it. Infections and ulcerations is what she was talking. So ulcerations are not common in the vagina. The ulceration is only on the mouth of the cervix. And since this doesn't hit the cervix at all, so if you will hold up the uterus and put the cup inside, there is always a gap between the mouth of the uterus and the
Can you show me a gap there, Pranita? Go down. No, go. So bring the cup down further to the edge. So this gap is there. Can you see the gap? Alala, melgade. So that gap will be there. So usually there is, it's not stuck to the cervix, the mouth of the uterus. Adu alli antkondiralla. ಏನು ಹೇಳ್ತೀರಾ, ಗರ್ಭಕೋಶ ಬಾಯಿಗೆ ಅಂಟ್ಕೊಂಡಿರಲ್ಲ, ಇದು ಯೋನಿ ಒಳಗೇನೆ ಇರುತ್ತೆ. ಸೊ ನಿಮ್ಗೆ ಬಿಳಿ ಮುಟ್ಟು ಯಾವ್ದು ಬರುತ್ತೋ ಅದು ನಿಂತೋಗತ್ತೆ. ಯಾಕಂದ್ರೆ ನಾವು ಪ್ಯಾಡ್ಸ್ ಹಾಕೊಂಡಿರುವಾಗ ಪ್ಯಾಡ್ಸ್ ಇಂದ ಬೇಕಾದಷ್ಟು ಕೆಮಿಕಲ್ಸ್ ಇದೆ. ಇಲ್ಲಿ ಮೆನ್ಸ್ಟ್ರಲ್ ಕಪ್ ನಲ್ಲಿ ಮೆಡಿಕಲ್ ಗ್ರೇಡ್ ಸಿಲಿಕಾನ್ ಇಂದ ಮಾಡಿರೋ ಕಾರಣಕ್ಕೆ ಇಲ್ಲಿ ಏನು ವೆಜೈನಾ ಇಂದ ಏನು ರಿಯಾಕ್ಷನ್ ಇರಲ್ಲ. ಸೊ ಅದಕ್ಕೆ ನಿಮ್ಗೆ ಆ ತೊಂದರೆನೇ ಆಗೋದಿಲ್ಲ. ಸೊ ವೈಟ್ ಡಿಸ್ಚಾರ್ಜ್ ಆಕ್ಚುಲಿ ಕಮ್ಮಿ ಆಗ್ಬಿಡುತ್ತೆ. ಯಾರಿಗೆ ಹೊಟ್ಟೆ ನೋವು ಬರ್ತಾ ಇತ್ತು ಆ ಹೊಟ್ಟೆ ನೋವು ಕಮ್ಮಿ ಆಗ್ಬಿಡುತ್ತೆ, ಬಿಕಾಸ್ ಕೆಮಿಕಲ್ಸೇ ಇಲ್ಲ ಇವಾಗ. ಸೊ ಮೆನ್ಸ್ಟ್ರಲ್ ಕಪ್ ಹಾಕಿರೋರು ಉಪಯೋಗಿಸೋರು ತುಂಬಾ ಜನ ಹೇಳಿದ್ದಾರೆ ನಮ್ಗೆ ಹೊಟ್ಟೆ ನೋವೇ ಕಮ್ಮಿ ಆಗ್ಬಿಟ್ಟಿದೆ. ಅದ್ ಹೇಗೆ ಹೊಟ್ಟೆ ನೋವು ಕಮ್ಮಿ ಆಯ್ತು? ಅದ್ರ ಮೇಲೆ ಯಾರು ರಿಸರ್ಚ್ ಮಾಡಿಲ್ಲ. ಆದ್ರೆ ಆನೆಕ್ಡೋಟಲ್, ನೀವು ಉಪಯೋಗಿಸಿ ನೀವು ನಮ್ಗೆ ಫೀಡ್ಬ್ಯಾಕ್ ಕೊಡಿ, ಹೊಟ್ಟೆ ನೋವು ಕಮ್ಮಿ ಆಯ್ತಾ ಇಲ್ವಾ ಅಂತ. ಓಕೆ, ಮತ್ತೇನಾದ್ರೂ ಪ್ರಶ್ನೆ ಇದೆಯಾ? ಸೊ ಬಿಸಿ ನೀರಿನಲ್ಲಿ ಹಾಕಿ, ತುಂಬಾ ಬಿಸಿ ನೀರು ಹಾಕ್ಬೇಡಿ, ಲೂಕ್ ವಾರ್ಮ್ ವಾಟರ್ ನಲ್ಲಿ ನೀವು ಕ್ಲೀನ್ ಮಾಡ್ಕೊಂಡ್ರೆ ಸಾಕು. ನಾವು ಫೀಡಿಂಗ್ ಬಾಟಲ್ ನಿಪ್ಪಲ್ಸ್ ಯಾತಕ್ಕೆ ಬಾಯ್ಲ್ ಮಾಡ್ತೀವಿ ಅಂದ್ರೆ ಅದು ಮಕ್ಕಳಿಗೆ ಇನ್ನೂ ಇಮ್ಯುನಿಟಿ ಇರಲ್ಲ. ಸೊ ನಮ್ಗೆ ಇಮ್ಯುನಿಟಿದು ಪ್ರಶ್ನೆನೇ ಇಲ್ಲ. ಸೊ ಮಕ್ಕಳಿಗೆ ಇಮ್ಯುನಿಟಿ ಇರೋಲ್ಲ, ಅದಕ್ಕೆ ಫೀಡಿಂಗ್ ಬಾಟಲ್ ನಿಪ್ಪಲ್ಸ್ ನಾವು ಬಾಯ್ಲ್ ಮಾಡ್ತೀವಿ. ನಮ್ಗೆ ನೀವು ಯೋಚನೆ ಮಾಡಿ, ನೀವು ಸಂಭೋಗ ಮಾಡುವಾಗ ಏನ್ ಕ್ಲೀನ್ ಮಾಡ್ತೀರಾ? ಯಾರನ್ನ ಕ್ಲೀನ್ ಮಾಡ್ತೀರಾ? ಬಿಸಿ ನೀರಿನಲ್ಲಿ ಏನಾದ್ರೂ ಹಾಕ್ತೀರಾ? ಇಲ್ಲ. ಸೊ ಅದಕ್ಕೆ ವೆಜೈನಾದು ಯೋನಿದು ತಾನೇ ಸೆಲ್ಫ್ ಕ್ಲೀನ್ ಮಾಡೋಕೆ ಇದಿದೆ, ಏನೋ ಸಿಸ್ಟಮ್ ಇದೆ. ಸೊ ನಾವು ಹೊರಗಡೆಯಿಂದ ಏನು ಕ್ಲೀನ್ ಮಾಡಿದ್ರೆ ಒಳ್ಳೆ ಬ್ಯಾಕ್ಟೀರಿಯಾ ಇರೋದು ಅದು ಹೊರಗೆ ಹೋಗ್ಬಿಟ್ಟು ನಮ್ಗೆ ಇನ್ಫೆಕ್ಟಿವ್ ಬ್ಯಾಕ್ಟೀರಿಯಾ ಒಳಗೋಗ್ಬಿಡುತ್ತೆ. ಯಾಕಂದ್ರೆ ನೇಚರ್ ನೆವರ್ ಹ್ಯಾಸ್ ಅ ವ್ಯಾಕ್ಯೂಮ್. ಸೊ ಅದಕ್ಕೆ ನೀವು ಯೂಸ್ ಮಾಡುವಾಗ ಡೋಂಟ್ ಬಾದರ್ ಟು ವಾಶ್ ಇಟ್ ವಿತ್ ಎನಿಥಿಂಗ್ ಬಟ್ ಲುಕ್ ವಾರ್ಮ್ ವಾಟರ್ ಅಂಡ್ ಡೋಂಟ್ ಪುಟ್ ಸೋಪ್ ಹಾಕಿ ಕ್ಲೀನ್ ಮಾಡಬೇಡಿ. ಯಾಕಂದ್ರೆ ಸೋಪ್ ಆಲ್ಕಲೈನು, ವೆಜೈನಾ ಆಸಿಡಿಕ್, ಅಂದ್ರೆ ಹುಳಿ ಇರುತ್ತೆ ವೆಜೈನಲ್ಲಿ. ನಾವು ಸೋಪ್ ಹಾಕಿದ್ರೆ ಅದು ಆಲ್ಕಲೈನ್ ಇರುತ್ತೆ, ಹುಳಿ ಇರೋಲ್ಲ. ಸೊ ಅದ್ ಕಾರಣಕ್ಕೆ ಇನ್ಫೆಕ್ಷನ್, ಬಿಳಿ ಮುಟ್ಟು ಇನ್ಫೆಕ್ಷನ್ ಬಂದ್ಬಿಡುತ್ತೆ. ಸೊ ನೀವು ಆರ್ಡಿನರಿ ನೀರಿನಲ್ಲಿ ತೊಳೆದ್ಬಿಟ್ಟು ವಾಪಸ್ ಇಮಿಡಿಯೇಟ್ಲಿ ಹಾಕ್ಬಿಡಿ. ಸೊ ಅರುಣ್ ಅವ್ರು ಕೇಳ್ತಾ ಇದ್ದಾರೆ that sometimes during night it leaks. Is there a way to prevent that? Okay, Pranita, go. Chitra. So probably Aruna, she might be a heavy bleeder, so maybe her cups fills up a little too early. So what she might have to do is maybe insert it just before she sleeps, and maybe I don't know if she needs to wake up once again in between to empty the cup. Something which I haven't seen any time during my menstrual cycle, because never experienced any leak so far. Maybe once in a while it might be just in the form of a drop, ಒಂದು ಸುಮ್ಮನೆ ಒಂದು ಹನಿ ತರ ಪ್ಯಾಂಟಿ ಮೇಲೆ ಕಾಣಿಸ್ಕೊಳ್ಳುತ್ತೆ. ಅದ್ ಬಿಟ್ರೆ ಹೆವಿ ಲೀಕ್ ಅಂತೂ ನಾನು ಯಾವತ್ತೂ ನೋಟಿಸ್ ಮಾಡಿಲ್ಲ. ಸೊ ಮೇ ಬಿ ಓನ್ಲಿ ಸೊಲ್ಯೂಷನ್ ಫಾರ್ ದಟ್ ಇಸ್ in ಸ್ವಲ್ಪ ಬೇಗ you might have to remove and reinsert it back again. You might have to empty it little more earlier. So talk about the capacity of the cup. How much blood does the cup hold, and how much do we bleed during our periods? Total periods. So this cup is like has a capacity of 21 ml, Smita? 23. Yeah. 23 ml. So she's saying that she's already tried large cup, but she also wakes up at night once. So what do I say for that?
So Aruna, I think you are a heavy bleeder and you gynecologist ಗೆ ತೋರಿಸಬೇಕು ಯಾಕೆ ನಿಮಗೆ ಇಷ್ಟು heavy bleeding ಆಗ್ತಾ ಇದೆ ಅಂತ. So I know a few of other people also who are heavy bleeders. How old is she? Aruna is my age, Meenakshi. She is around 44 now. So she should actually go to the gynecologist and have a checkup done. Yathekandre, if you're bleeding extra, then your hemoglobin is likely to drop. If your hemoglobin drops, it's not good for your health. So once check ಮಾಡ್ಕೊಂಡ್ಬಿಡಿ ಏನ್ ತೊಂದರೆ ಇದೆ ಅಂತ. So once you have checked, then you would not have any problem. If you are a heavy bleeder, we have what is called as a progesterone, copper T with progesterone in it. And they insert that inside, automatically the progesterone will help to reduce the bleeding. You can continue to use your cup, but it reduces the bleeding. So then your chances of requiring a hysterectomy ಕಮ್ಮಿ ಆಗ್ಬಿಡುತ್ತೆ. ಗರ್ಭಕೋಶ ತೆಗಿಯೋಕೆ ಅವಶ್ಯಕತೆ ಇರಲ್ಲ. ಎಲ್ಲಾನು ನಾರ್ಮಲ್ ಇದ್ದು ನಿಮ್ಗೆ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಇಟ್ಸ್ ಅ ಕಂಡೀಷನ್ ಕಾಲ್ಡ್ ಡಿಸ್ಫಂಕ್ಷನಲ್ ಯೂಟ್ರೈನ್ ಬ್ಲೀಡಿಂಗ್ ಆರ್ ಅಬ್ನಾರ್ಮಲ್ ಯೂಟ್ರೈನ್ ಬ್ಲೀಡಿಂಗ್. ಆವಾಗ ನೀವು ಹಿಸ್ಟೆಕ್ಟಮಿ ಮಾಡ್ಕೊಳ್ಳೋ ಸ್ಥಿತಿ ಬಂದ್ಬಿಡುತ್ತೆ. ನೀವು ಇದು ಪ್ರೊಜೆಸ್ಟ್ರೋಸರ್ಟ್ ಮಿರೇನಾ ಅಂತ ಇದೆ, ಮಿರೇನಾ ಹಾಕೊಂಡ್ರೆ ನಿಮ್ಗೆ ಈ ಹಿಸ್ಟೆಕ್ಟಮಿ ಮಾಡ್ಕೊಳ್ಳೋ ಅವಶ್ಯಕತೆ ಬರೋದಿಲ್ಲ. ಬಾಕಿ ಎಲ್ಲ ನಾರ್ಮಲ್ ಇದ್ರೆ, ಸಮಟೈಮ್ಸ್ ಪಾಲಿಪ್ ಇದ್ರೆ, ಸಮಟೈಮ್ಸ್ ಫೈಬ್ರಾಯ್ಡ್ ಇದ್ರೆ ನಿಮ್ಗೆ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ. ಆವಾಗ ನೀವು ಡಾಕ್ಟರ್ ಹತ್ರ ತೋರಿಸ್ಕೊಂಡು ಏನು ತೊಂದರೆ ಇಲ್ಲ ಅಂದ್ರೆ ಆವಾಗ ನಿಮ್ಗೆ ಸಿಂಪಲ್ ಆಗಿ ಆಗ್ಬಿಡುತ್ತೆ. ಸೊ ಇಫ್ ಯು ವಾಂಟ್, ಟೇಕ್ ಮೈ ನಂಬರ್ ಡೌನ್ and then send me your ultrasound reports, and adana nodi adralli yen tondre ide anta nodi heltini. You have said that you have a cyst, but the cyst never persists. So the cyst will be usually there for 1 to 2 cycles. So nim report nange kalisi, and then I will give you an opinion on it. So Shalini are kelta idare Chitra, can you show once more how to use the Yeah, sure. So what you need to do, Shalini, ನೀವು ಯೂಸ್ ಮಾಡೋದಕ್ಕೆ ಮುಂಚೆ ಫಸ್ಟ್ ನ ಕಪ್ ನ ಈ ತರ ಸರ್ಕಂಫರೆನ್ಸ್ ಇರೋ ಕಪ್ ನ ಯು ಜಸ್ಟ್ ನೀಡ್ ಟು ಮೇಕ್ ಅ ಫೋಲ್ಡ್. ಅಂದ್ರೆ ಸರ್ಕಂಫರೆನ್ಸ್ ಚಿಕ್ಕದಾಗೋ ತರ ಯು ಜಸ್ಟ್ ನೀಡ್ ಟು ಗಿವ್ ಅ ಫೋಲ್ಡ್, ಈ ತರ ಸಿ ಫೋಲ್ಡ್ ಇದೊಂದು, ಅಥವಾ ಪಂಚ್ ಡೌನ್ ಈ ತರ ಒಂದು ಕೆಳಗಡೆ ಪುಷ್ ಡೌನ್ ಈ ತರ ಮಾಡಿದ್ರೆ ಯು ಕ್ಯಾನ್ ಸಿ ದ ಓಪನಿಂಗ್ ಬಿಕಮ್ ಸ್ಮಾಲರ್. ಸೊ ಈ ತರ ಕಪ್ ನ ವಾಟ್ ಯು ನೀಡ್ ಟು ಡೂ ಇಸ್ ಸ್ಕ್ವಾಟ್, ಕೆಳಗಡೆ ಇಂಡಿಯನ್ ಕಮೋಡ್ ಪೊಸಿಷನ್ ಅಲ್ಲಿ ಕೆಳಗಡೆ ಸ್ಕ್ವಾಟ್ ಮಾಡಿ ಯು ನೀಡ್ ಟು insert this inside. ಒಳಗಡೆ ಈ ತರ ಇನ್ಸರ್ಟ್ ಮಾಡಿದ ತಕ್ಷಣ goes inside and opens up. So when it opens up, ಇಲ್ಲೊಂದು vacuum seal create, the cup will sit there. ಅದನ್ನ ಮತ್ತೆ ಬ್ಲೀಡಿಂಗ್ ನಿಮ್ದು ಬ್ಲಡ್ ಫ್ಲೋ ಏನೇನ್ ಇರುತ್ತೆ ಎಲ್ಲ ಕಪ್ ಒಳಗಡೆ ಕಲೆಕ್ಟ್ ಆಗಿ ಡಿಪೆಂಡಿಂಗ್ ಆನ್ ಎಷ್ಟು ಸಮಯದಲ್ಲಿ ನೀವು ರಿಮೂವ್ ಮಾಡಬೇಕು ಅನ್ನೋದ್ರದ್ದು ಒಂದು ಎಕ್ಸ್ಪೆರಿಮೆಂಟ್ ನೀವು ಫಸ್ಟ್ ಮಂತ್ ಅಲ್ಲಿ ಮಾಡ್ಬೇಕಾಗುತ್ತೆ. ವೆದರ್ ಇಟ್ಸ್ 3 hours or 4 hours ಡಿಪೆಂಡಿಂಗ್ ಆನ್ ಎಷ್ಟು ಬ್ಲೀಡಿಂಗ್ ಆಗುತ್ತೆ ನಿಮ್ಗೆ ಅನ್ನೋದ್ರ ಬಗ್ಗೆ. ದೆನ್ ಏನ್ ಮಾಡ್ಬೇಕು, ಮತ್ತೆ ರಿಮೂವ್ ಮಾಡುವಾಗ ಯು ವಿಲ್ ಹ್ಯಾವ್ ಟು ಅಗೇನ್ ಸ್ಕ್ವಾಟ್ ಡೌನ್, ಕೆಳಗಡೆ ಅದೇ ಇಂಡಿಯನ್ ಕಮೋಡ್ ಪೊಸಿಷನ್ ಅಲ್ಲಿ ಸ್ಕ್ವಾಟ್ ಡೌನ್ ಮಾಡಿ ಫಿಂಗರ್ ನ ಒಳಗ್ ಹಾಕಿ ಫೀಲ್ ದ ಕಪ್ ಅಂಡ್ ಗಿವ್ ಅ ಸ್ಮಾಲ್ ಪಿಂಚ್. ಈ ತರ ಪಿಂಚ್ ಕೊಟ್ಟಾಗ ಈ ವ್ಯಾಕ್ಯೂಮ್ ಸೀಲ್ ರಿಲೀಸ್ ಆಗುತ್ತೆ ಅಂಡ್ ದ ಕಪ್ ವಿಲ್ ಸ್ಲೈಡ್ ಔಟ್ ಕೆಳಗಡೆ ಈಸಿಯಾಗಿ. ಸೊ ಇದನ್ನ ನೀವು ಮತ್ತೆ ಕಮೋಡ್ ಅಲ್ಲಿ ಎಂಟಿ ಮಾಡಿ ವಾಶ್ ಮಾಡಿ ಮತ್ತೆ ಇದೇ ತರ ಫೋಲ್ಡ್ ಮಾಡಿ ರೀ ಇಂಟ್ರೊಡ್ಯೂಸ್ ಮಾಡ್ಬೇಕಾಗತ್ತೆ ಒಳಗಡೆ. ಇನಿಷಿಯಲಿ ನೀವು ಮೊದಲನೇ ಸತಿ ಮಾಡ್ಕೊಳ್ಳುವಾಗ ಪ್ಲೀಸ್ ಅಪ್ಲೈ ಸಮ್ ಲೂಬ್ರಿಕೇಶನ್. ಯಾಕಂದ್ರೆ ಮೊದಲನೇ ಸತಿ ಎರಡನೇ ಸತಿ ನೀವು ನಮ್ಗೆ ಮನ್ಸಿನಲ್ಲಿ ಭಯ ಇರುತ್ತೆ. ಸೊ ಅಟ್ ದಟ್ ಪಾಯಿಂಟ್ ಇಫ್ ಯು ಹ್ಯಾವ್ ಅ ಡಿಫಿಕಲ್ಟ್ ಇನ್ಸರ್ಷನ್, ಅವಾಗ ಏನಾಗುತ್ತೆ, your mind will get shut again. It use ಮಾಡೋಕ್ಕಾಗಲ್ಲ, ಇದು ನೋವಾಗುತ್ತೆ ಅಂತ ನೀವು you will shut your mind. So please use some lubrication. The simplest lubrication that you can use is Vaseline illa coconut oil. So one sati when you get over that learning curve, ಅಭ್ಯಾಸ ಆಗೋ ತನಕ ನಿಮ್ಗೆ ಸಾಂಬಾರ್ ಮಾಡುವಾಗ ನಿಮ್ಗೆ ಎಷ್ಟು ತಲೆ ಬಿಸಿ ಆಗುತ್ತೋ ಅದೇ ರೀತಿ ಇಲ್ಲಿ ಹಾಕೊಳ್ಳುವಾಗ್ಲೂ ತಲೆ ಬಿಸಿ ಆಗುತ್ತೆ. ಸೊ ಅಭ್ಯಾಸ ಮಾಡ್ಕೊಳ್ಳುವಾಗ ಲೂಬ್ರಿಕೇಶನ್ ಹಾಕೊಳ್ಳಿ. ನಾವು ಯಾವಾಗ್ಲೂ ಮದ್ವೆ ಆಗೋ ಹೆಂಗಸರಿಗೆ ಹೇಳ್ತೀವಿ KY ಜೆಲ್ಲಿ ಅಂತ ಇಟ್ಕೊಳ್ಳಿ.
KY ಜೆಲ್ಲಿ ಅಂತ ಇಟ್ಕೊಂಡ್ರೆ ಸಂಭೋಗ ಮಾಡುವಾಗ KY ಜೆಲ್ಲಿ ಹಾಕೊಂಡ್ರೆ ನಿಮ್ಗೆ ಸಂಭೋಗ ಮಾಡುವಾಗ ನೋವು ಆಗೋದಿಲ್ಲ. ಅದೇ ರೀತಿ KY ಜೆಲ್ಲಿ ಇಲ್ಲ ಅಂದ್ರೆ ನಿಮ್ಗೆ ಕೋಕೋನಟ್ ಆಯಿಲ್ ಇದೆ, ಇಲ್ಲ ವ್ಯಾಸ್ಲಿನ್ ಅದು ಇದ್ದೇ ಇರುತ್ತೆ ನಮ್ಗೆ ಮನೆಯಲ್ಲಿ. ಓಕೆ, ಸೊ ಅಭ್ಯಾಸ ಲರ್ನಿಂಗ್ ಕರ್ವ್ ನಲ್ಲಿ ನೀವು ಇದನ್ನ ಉಪಯೋಗಿಸಿ. So you're saying, Shalini, you're saying this is for your daughter so that you can educate your daughter. So hopefully your daughter is above 18. We would recommend, or most of the gynecologists recommend for girls who are above 18. But there is no rule like that. Maklu are much mature enough these days. They want to try. Even the younger girls as young as 12, 13, 15 also want to try using a cup. So you can educate her on this and go ahead. So for the younger girls, I would request, like Smita's daughter is using or Malini's daughter is using, when you are a user, when the mother is a user, it helps to ಏನ್ ಹೇಳ್ತೀರಾ, ಮಕ್ಕಳಿಗೆ ಧೈರ್ಯ ಕೊಡೋಕೆ, ನಾನ್ ತಾಯಿಯಾಗಿ ನಾನ್ ಯೂಸ್ ಮಾಡ್ತಾ ಇದ್ದೀನಿ, ನೀನ್ ಯೂಸ್ ಮಾಡಿದ್ರೆ ಏನು ತೊಂದರೆ ಆಗೋದಿಲ್ಲ ಅಂತ ಧೈರ್ಯ ಕೊಡೋಕೆ ತಾಯಿಗಳು ಮೊದಲು ಯೂಸ್ ಮಾಡ್ಬೇಕು. ತಾಯಿ ಯೂಸ್ ಮಾಡೋಕ್ಕೂ ಮುಂಚೆ ನನ್ ಮಗಳು ಯೂಸ್ ಮಾಡೋಕ್ ಆಗತ್ತಾ ಅಂತ ಎಲ್ಲಾರ್ಗೂ ಅದು ಯೋಚನೆ ಇರುತ್ತೆ. ನೀವ್ ಯೂಸ್ ಮಾಡಿ, ನೀವ್ ಯಾತಕ್, why are you missing out the comfort of the period? Chitra, you must tell them how comfortable your periods are. Yeah, take a yeah, my periods are super comfortable. I will tell you why I started to use a cup. So Smita ಹೇಳ್ದಾಗೆ ನಾನು I go on trekking on the mountains. ಈ ಮೌಂಟೇನ್ಸ್ ಮೇಲೆ ಹೋದಾಗ ವಿ ಆರ್ ಆಲ್ಮೋಸ್ಟ್ ಅಪ್ ಟ್ರೆಕ್ಕಿಂಗ್ ಮೋರ್ ದನ್ 6-7 days. ಸೊ ಈ ನಿಮ್ ಪೀರಿಯಡ್ ಸೈಕಲ್ ಒಂದೊಂದ್ಸಲಿ ಎಂಟೈರ್ ಸೈಕಲ್ 5 days ಯು ವಿಲ್ ಎಂಡ್ ಅಪ್ ಆನ್ ದ ಮೌಂಟೇನ್ಸ್. ಆವಾಗ ಒಂದ್ ರಾಶಿ ನಿಮ್ ಸ್ಯಾನಿಟರಿ ಪ್ಯಾಡ್ಸ್ ನ ಎಲ್ ಹಾಕ್ಬೇಕು, ಎಲ್ ಅದನ್ನ ಬಿಸಾಡ್ಬೇಕು ಅನ್ನೋದು ಇಸ್ ಅ ಬಿಗ್ ಥಿಂಗ್. ಯಾಕಂದ್ರೆ ಅಲ್ಲಿ ಮೋಸ್ಟ್ ಆಫ್ ಟೈಮ್ಸ್ ಮೌಂಟೇನ್ಸ್ ಮೇಲೆ ಸುಟ್ ಬಿಡ್ತಾರೆ. ಇರೋ ಪ್ಲಾಸ್ಟಿಕ್ ಆಗ್ಲಿ, ವೇಸ್ಟ್ ಆಗ್ಲಿ, ಕಚಡ ಆಗ್ಲಿ, ಏನೇನ್ ಜನರೇಟ್ ಆಗುತ್ತೆ ಅದನ್ನ ಕೆಳಗಡೆ ತಗೊಂಡ್ ಬರೋದಿಕ್ಕಾಗಲ್ಲ ಅಂತ ದೇ ವಿಲ್ ಬರ್ನ್ ಅಪ್. ಸೊ ವಿ ಆರ್ ನಾಟ್ ಓನ್ಲಿ ಸ್ಪಾಯ್ಲಿಂಗ್ ಅವರ್ ಸಿಟಿ ಎನ್ವೈರ್ಮೆಂಟ್ ನ ಸ್ಪಾಯ್ಲ್ ಮಾಡೋದಲ್ದೆ ಅಷ್ಟು ಸೆರೀನ್ ಮೌಂಟೇನ್ ಎನ್ವೈರ್ಮೆಂಟ್ ಕೂಡ ಹಾಳು ಮಾಡ್ತಾ ಇರ್ತೀವಿ. ಅದೊಂದೇ ಅಲ್ಲ, ದ ಮೋಸ್ಟ್ ಅನದರ್ ದೊಡ್ಡ ಪ್ರಾಬ್ಲಮ್ ಯೂಸಿಂಗ್ ದಿಸ್ ಸ್ಯಾನಿಟರಿ ಪ್ಯಾಡ್ಸ್ ಇಸ್, ಇಮ್ಯಾಜಿನ್ 7 hours ನೀವು ಒಂದು ಬೆಟ್ಟದ ಮೇಲೆ ನಡ್ಕೊಂಡು ಹೋಗುವಾಗ ಸ್ಯಾನಿಟರಿ ಪ್ಯಾಡ್ ಹಾಕೊಂಡು the moment you reach there, ನಿಮ್ ಟೆಂಟ್ ಒಳಗಡೆ ಹೋಗಿ ಅದನ್ನ ಕಿತ್ತು ಬಿಸಾಕ್ಬಿಟ್ಟು ಯು ವಾಂಟ್ ಟು ಜಸ್ಟ್ ರೇಸ್ ಅಪ್ ಯುವರ್ ಲೆಗ್ಸ್ ಅಂಡ್ ವಾಂಟ್ ಸಮ್ ಎರೇಷನ್. ಯಾಕಂದ್ರೆ ಅಷ್ಟೊಂದು ತುರಿಕೆ ಆಗ್ತಾ ಇರುತ್ತೆ. ಯು ಜಸ್ಟ್ ಫೀಲ್ ಲೈಕ್ ಸ್ಕ್ರಾಚಿಂಗ್ ಅಂಡ್ ಇಟ್ ಇಸ್ so irritating. So that is one of the reason where I went searching ಏನ್ ಆಪ್ಷನ್ಸ್ ಇರ್ಬೋದು, ಏನ್ ಮಾಡ್ಬೇಕು ಇದಕ್ಕೆ. I ended up taking postponement pills. ಇವೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಾದ್ಮೇಲೆ I luckily came across Smita talking about this menstrual cups. I said this is the best thing that women can get, not only a trekker or a swimmer or a cyclist. Definitely you can enjoy your period. nange ivaga periods barod gothagode illa. ಮುಂಚೆ I had to pre-think bag ಅಲ್ಲಿ ಯಾವಾಗ್ಲೂ ಸ್ಯಾನಿಟರಿ ಪ್ಯಾಡ್ ಸ್ಟಾಕ್ ಇಟ್ಕೊಂಡಿರ್ಬೇಕಾಗಿತ್ತು. ಯಾಕಂದ್ರೆ ಯಾವಾಗ ಬರುತ್ತೆ, ಎಲ್ಲಿ ಬರುತ್ತೆ ಗೊತ್ತಾಗ್ತಾ ಇರೋದಿಲ್ಲ. ಇವಾಗ all that you have to keep is only a menstrual cup in your bag. ಸೊ ಇದೊಂದು ಚಿಕ್ಕ ಒಂದು ಕಪ್ ಇಟ್ಕೊಂಡ್ರೆ ಸಾಕು. ಯು ಡೋಂಟ್ ಹ್ಯಾವ್ ಟು ಫ್ರೀಕ್ ಔಟ್ ಏನ್ ಮಾಡೋದು ಬಂದ್ಬಿಟ್ರೆ ಅಂತ ಅಂದ್ಬಿಟ್ಟು. ಸೊ ಡೆಫಿನೆಟ್ಲಿ ಡಾಕ್ಟರ್ ಹೇಳಿದಾಗ್ಲೇ ದಿಸ್ ಇಸ್ ದ ಮೊಮೆಂಟ್ ದಟ್ ಯು ಕ್ಯಾನ್ ರಿಯಲಿ ಎಂಜಾಯ್. ನಮ್ ಪೀರಿಯಡ್ಸ್ ಇಲ್ಲದೆ ಇದ್ರೆ ನಾನು ಅಷ್ಟೊಂದು ಎಂಜಾಯ್ ಮಾಡ್ತಾ ಇದ್ದೆ, ಇಷ್ಟು ಎಂಜಾಯ್ ಮಾಡ್ತಾ ಇದ್ದೆ, ವೆಕೇಶನ್ ಹೋದಾಗ ಕೂಡ ಹ್ಯಾಡ್ ಗುಡ್ ಟೈಮ್ ಅಂತೆಲ್ಲ ಅನ್ಕೊಳ್ತೀವಿ. ವಿತ್ ಪೀರಿಯಡ್ ಯೂಸಿಂಗ್ ಅ ಕಪ್ ಯು ಕ್ಯಾನ್ ಸ್ಟಿಲ್ ಹ್ಯಾವ್ ಅ ವೆರಿ ವೆರಿ ಹ್ಯಾಪಿ ವೆಕೇಶನ್. ಸೊ ದಟ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಎಲ್ಲರೂ ಅರ್ಥ ಮಾಡ್ಕೋಬೇಕು ಅದನ್ನ. ಸೊ ಇದು ಎಲ್ಲರೂ ಯೂಸ್ ಮಾಡಬಹುದು, ಬರೀ ಪಟ್ಟಣದವರೇ ಯೂಸ್ ಮಾಡ್ಬೇಕು ಅಂತ ಇಲ್ಲ. ಗ್ರಾಮದವರು ಯೂಸ್ ಮಾಡ್ಬೋದು. ಗ್ರಾಮದವ್ರು ಯೂಸ್ ಮಾಡೋದು ಹೊಲದಲ್ಲಿ ಕೆಲಸ ಮಾಡ್ತೀವಿ ಅಂದ್ರೇನು ಅವರು ಯೂಸ್ ಮಾಡ್ಬೋದು, ಅವ್ರಿಗೂ ಆರಾಮಾಗಿರುತ್ತೆ. ಸೊ ಆವಾಗ ಬೆಳಗ್ಗೆ ಹೊಲಕ್ ಹೋಗೋಕ್ಕೂ ಮುಂಚೆ ಒಂದ್ಸತಿ ತೊಳ್ಕೊಂಡ್ಬಿಟ್ಟು ಕಪ್ ಹಾಕೊಂಡ್ಬಿಟ್ರೆ ಸಾಯಂಕಾಲ 6 ಗಂಟೆ 7 ಗಂಟೆ ತನಕ ಬರೋ ತನಕ ಅದನ್ನ ತೆಗೆಯೋದ ಅವಶ್ಯಕತೆ ಇರಲ್ಲ. ನೀವು ಆವಾಗ್ಲೇ ಹೇಳಿದೀರಾ, ಒಂದ ಮಾಡೋಕೆ ಅದನ್ನ ತೆಗಿಬೇಕು ಅಂತ ರಿಕ್ವೈರ್ಮೆಂಟೇ ಇಲ್ಲ. ಸೊ ಹಾಗ್ ಮಾಡಿದ್ರೆ ಎಲ್ಲರೂ ಯೂಸ್ ಮಾಡ್ಬೋದು. ನೀವು ನನ್ಗೆ ಅದ ಅವಕಾಶನೇ ಸಿಕ್ಲಿಲ್ಲ. ನನ್ಗೆ ಮೆನೋಪಾಸ್ ಆಗಿ ಯಾವಾಗ್ಲೇ 12 ವರ್ಷ ಆಗ್ಬಿಟ್ಟಿದೆ.
ನಾನು ಆಗಿದ್ರೆ ನಿಮ್ ತರ ಚಿಕ್ಕವಳಾಗಿದ್ರೆ ಐ ವುಡ್ ಹ್ಯಾವ್ ಲವ್ ಟು ಯೂಸ್ ದ ಮೆನ್ಸ್ಟ್ರಲ್ ಕಪ್. ಸೊ ನೀವು ಈ ಅವಕಾಶನ ಹಾಳು ಮಾಡ್ಕೋಬೇಡಿ, ನೀವು ಪ್ಲೀಸ್ ಯೂಸ್ ಮಾಡಿ. ಇಟ್ ಈಸ್ ಅಮೇಝಿಂಗ್. ಸೊ ಎಲ್ಲರೂ ಯೂಸ್ ಮಾಡ್ಬೋದು. ನಾವು ಯಾತಕ್ಕೆ 18 ವರ್ಷ ಅಂತ ಹೇಳ್ತೀವಿ ಅಂದ್ರೆ, ಸ್ವಲ್ಪ ಹೆಣ್ಮಕ್ಳಿಗೆ ಮೆಚುರಿಟಿ ಬರ್ಬೇಕು, ನಮ್ಮ ಬಾಡಿ ಹೇಗಿದೆ ಏನಿದೆ ಅಂತ. ಆದ್ರೆ ತಾಯಿ ಯೂಸ್ ಮಾಡ್ತಾ ಇದ್ರೆ ದೆನ್ ನೀವು ಯು ಕ್ಯಾನ್ ಎಕ್ಸ್ಪ್ಲೈನ್ ಟು ಯೋರ್ ಡಾಟರ್ ಅಂಡ್ ಆವಾಗ ಅವಳಿಗೆ ಧೈರ್ಯ ಕೊಡ್ಬೋದು. ಕರೆಕ್ಟ್ ಅಲ್ವಾ? Yes, absolutely. Okay. So we're running out of time. Thank you so much. Thank you, Chitra. Thank you, Dr. Meenakshi. ಮತ್ತೇನಾದ್ರೂ ಪ್ರಶ್ನೆ ಇದ್ರೆ ನೀವು ನಮ್ಗೆ ಇಮೇಲ್ ಮಾಡ್ಬೋದು. ನಮ್ಮ ಇಮೇಲ್ ಐಡಿ ನಿಮ್ಮ ಹತ್ರ ಇದೆ. ಇಲ್ಲಿ ಜಾಯಿನ್ ಮಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಫಾಲೋ ಅಪ್ ಒಂದು ಇಮೇಲ್ ಕಳಿಸ್ತೀನಿ, ಅದರಲ್ಲಿ ಎಲ್ಲ ವಿಡಿಯೋ ಲಿಂಕ್ಸ್ ಮತ್ತೆ ಸಪೋರ್ಟ್ ಗ್ರೂಪ್ ಲಿಂಕ್ಸ್ ಎಲ್ಲ ಇರುತ್ತೆ. ನೀವು ವಾಟ್ಸ್ಆಪ್ ಸಪೋರ್ಟ್ ಗ್ರೂಪ್ ಜಾಯಿನ್ ಮಾಡ್ಬೋದು. ಯು ಕ್ಯಾನ್ ಆಸ್ಕ್ ಇಫ್ ಯು ಹ್ಯಾವ್ ಮೋರ್ ಕ್ವೆಶನ್ಸ್, ಅಲ್ಲಿ ನೀವು ಪ್ರಶ್ನೆ ಕೇಳ್ಬೋದು. ಥ್ಯಾಂಕ್ ಯು. Thank you. See you. Bye. Bye, Meenakshi.